जयति पराशरसो सत्यवती हृदय नंदनो व्यासः यस्य हास्य कमलगलितं वाङ्मयममृतं जगत्पिबति भुजगभोगाभमुद्यम्य निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तविद्यार्थं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति नः सन्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमध्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वती व्यासं ततो जयति. ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಇವತ್ತು ಗೀತೆಯ ಕೊನೆಯ ಅಧ್ಯಾಯ, ನಿನ್ನೆ ತನಕ 17 ಅಧ್ಯಾಯ ಪೂರ್ತಿಯಾಯಿತು. ಇವತ್ತು ಕೊನೆಯ ಅಧ್ಯಾಯವನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಕೊನೆಯ ಅಧ್ಯಾಯ ಅನ್ನೋದು ಈ 17 ಅಧ್ಯಾಯಗಳಲ್ಲಿ ನಮ್ಮ ಜೀವನದಲ್ಲಿ ಆ ಸಾಧನೆ ಹೇಗಿರಬೇಕು ಅದನ್ನು ಏನು ಹೇಳಿದ್ದಾರೆ, ಆ ಇಡೀ ಸಾಧನೆಯ ಒಂದು ಮಾರ್ಗದ ಕೊನೆಯ ಉಪಸಂಹಾರ ರೂಪವಾಗಿ, ಸಂಗ್ರಹ ರೂಪವಾಗಿ ಈ ಅಧ್ಯಾಯ ಹೇಳುತ್ತೆ. ಸರ್ವಸಾಧನ ಸಂಗ್ರಹ. ಅದರ ಜೊತೆಗೆ 17ನೇ ಅಧ್ಯಾಯದಲ್ಲಿ 3 ಗುಣಗಳ ಪ್ರಭಾವದಿಂದ ನಮ್ಮ ಪ್ರತಿಯೊಂದು ಕ್ರಿಯೆ, ನಡೆ, ನುಡಿಯ ಮೇಲೆ ಆಗತಕ್ಕಂಥ ಪರಿಣಾಮ ಅದನ್ನು ತಿಳಿಸಿದ್ರಲ್ಲ. ಆ ತ್ರೈಗುಣ್ಯದ ವಿವರಣೆ, ಹಿಂದೆ ಹೇಳದ ಕೆಲವು ತ್ರೈಗುಣ್ಯದ ವಿವರಣೆಯು ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ. ಆ ತ್ರೈಗುಣ್ಯದ ವಿವರಣೆಯ ಜೊತೆಗೆ ಅದು ಸಾಧನೆಗೆ ಸಂಬಂಧಪಟ್ಟೆ. ತ್ರೈಗುಣ್ಯದ ವಿವರಣೆಯು ಕೂಡ ಅದರಲ್ಲಿ ಸಾತ್ವಿಕವಾದಂಥ ಆಚರಣೆ ನಮ್ಮಲ್ಲಿ ಇರಬೇಕು ಅನ್ನೋದಕ್ಕೋಸ್ಕರ ತ್ರೈಗುಣ್ಯವನ್ನು ಹೇಳೋದು. ಆ ತ್ರೈಗುಣ್ಯ ವಿಭಾಗ ಗೀತೆಯಲ್ಲಿ ಬಂದಷ್ಟು ವಿವರವಾಗಿ ಯಾವ ಗ್ರಂಥದಲ್ಲೂ ಬರಲಿಲ್ಲ. ಅದು ಬಹಳ ಅದ್ಭುತವಾದಂಥ ಒಂದು ತ್ರೈಗುಣ್ಯ ವಿವೇಕ. ಅದರ ಜೊತೆಗೆ ನಮ್ಮ ಸಾಧನೆಗಳ ಸಂಗ್ರಹ. ಈ ಅಧ್ಯಾಯ ಪ್ರಾರಂಭ ಆಗುವುದಕ್ಕೆ ಪೂರಕವಾಗಿ ಅರ್ಜುನ ಒಂದು ಪ್ರಶ್ನೆ ಮಾಡ್ತಾರೆ. ಏನು ಅಂದರೆ, ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತು ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಸೂದನ. ಇದು ಮೊದಲು ಒಂದು ಮಾತು ಹೇಳಿಬಿಡ್ತೇನೆ ನಾನು. ಎಲ್ಲ ಪುಸ್ತಕಗಳಲ್ಲಿಯೂ ನೀವು ಅಪವಾದ ಇಲ್ಲದೆ ಈ ತನಕ ಪ್ರಿಂಟ್ ಆದ ಎಲ್ಲ ಗೀತೆಯ ಪುಸ್ತಕಗಳಲ್ಲೂ ಕೇಶಿ ನಿಷೂದನ ಅಂತಿದೆ. ನಿಷೂದನ. ಮತ್ತು ಎಲ್ಲ ಸಂಸ್ಕೃತ ಪಂಡಿತರು ಹಾಗೆ ಇಟ್ಕೊಂಡು ಅರ್ಥ ಬರೆದಿದ್ದಾರೆ. ಆದರೆ ಮೂಲ ಶಬ್ದ ನಿಷೂದನ ಅಲ್ಲ, ನಿಸೂದನ. ಶಾ ತೆಗೆದು ಸಾ ಮಾಡಬೇಕಂತೆ. ಪೃಥಕ್ ಕೇಶಿ ನಿಸೂದನ. ಅದಕ್ಕೆ ಎಲ್ಲ ಕಡೆ ತಪ್ಪಾಗಿದೆ. ಚಾಣೂರಾಂಧ್ರ ನಿಷೂದನ. ವಿಷ್ಣು ಸಹಸ್ರನಾಮದಲ್ಲಿ ಚಾಣೂರಾಂಧ್ರ ನಿಷೂದನ. ಅದು ಹಾಗೆ ಚಾಣೂರಾಂಧ್ರ ನಿಸೂದನ. ಪ್ರಾಚೀನ ರೂಪ ನಿಸೂದನ ಅಂತ. ಅದರ ನಂತರ ನಿಷೂದನ ಆಗಿಬಿಟ್ಟಿದೆ. ಅದು ಯಾರ ಕಾಲದಲ್ಲಿ ಆಯಿತೋ ಗೊತ್ತಿಲ್ಲ. ಅದು ಒಂದು ಕಡೆ ಸರ್ವತ್ರ ನಿಸೂದನ ಅಂತ ಎಲ್ಲೆಲ್ಲಿ ಪ್ರಾಚೀನ ಗ್ರಂಥಗಳಲ್ಲಿದೆ ಅಲ್ಲೆಲ್ಲ ನಿಷೂದನ ಅಂತ ಬಂದುಬಿಟ್ಟಿದೆ. ಅದಕ್ಕೆ ನಿಜವಾಗಿ ಉಪಪತ್ತಿ ಇಲ್ಲ. ಅದಕ್ಕೆ ಈ ಪರಾಶರ ಭಟ್ರು ಅಂತ ಒಬ್ಬರು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಮಾಡಿದವರಿದ್ದಾರೆ. ಅವರು ಶ್ರೀ ವೈಷ್ಣವ ಸಂಪ್ರದಾಯದ ಬಹಳ ಪ್ರಸಿದ್ಧ ವ್ಯಾಖ್ಯಾನಕಾರ. ಅವರು ಚಾಣೂರಾಂಧ್ರ ನಿಷೂದನ ಅಂತಲೇ ಪಾಠ ಇಟ್ಕೊಂಡು ನೋಡಿ ಈ ವ್ಯಾಕರಣ ಓದಿದವರಿಗೆ ಆಗ್ತಕ್ಕಂಥ ಗೊಂದಲಗಳು ಅದನ್ನು ಹೇಗೆ ರೂಪ ಅಂತ ನೋಡಿಕೊಂಡು ಅದಕ್ಕೆ ಸುಷಾಮಾದಿತ್ವ ಶತ್ವ ಅಂತ ಹೇಳ್ತಾರೆ. ಸು ಮತ್ತು ಸಾಮ, ಒಳ್ಳೆಯ ಸಾಮ. ಅದಕ್ಕೆ ಸಂಸ್ಕೃತ ಸುಷಾಮ ಅಂತ.
ಸುಸಾಮ ಅಲ್ಲ, ಸುಷಾಮ. ಹಾಗೆ ಇಲ್ಲಿ ಹಾಗೆ ಅಂದರೆ ಅದು ಗಣ, ಅದರಲ್ಲಿ ಇದನ್ನು ಹೇಳಲೇ ಇಲ್ಲ. ಇವರು ಆದಿಶಬ್ದವರಿಗೆ ಗ್ರಹ ಮಾಡಿಕೊಂಡು ಕೂಡಿಸುವುದಷ್ಟೇ. ಸುಷಾಮದ ಗಣದಲ್ಲಿ ನಿಸೂದನ ಶಬ್ದ ಸೇರಿದೆ. ಅದರಿಂದ ನಿಜವಾದ ರೂಪ ಮತ್ತು ಆಚಾರ್ಯರು ತತ್ವದಲ್ಲಿ ಎಲ್ಲೆಲ್ಲಿ ನಿಸೂದನ ಅಂತ ಶಬ್ದ ಅಲ್ಲೆಲ್ಲ ನಿಸೂದನ ಅಂತಲೇ ಪ್ರಯೋಗ ಮಾಡಿದ್ರು. ಹಾಗಾಗಿ ನಿರ್ವಿಚಾರವಾಗಿ ಕೇಶಿ ನಿಸೂದನ ಅನ್ನೋದೇ ಪಾಠ. ಕೇಶಿ ನಿಶೂದನ, ಕೇಶಿ ನಿಸೂದನ ಕೆಲವು ಇದ್ದಾರೆ. ನಾವು ಶೈವ್ಯಶ್ಚ ನರಗುಂಗವ ಗೀತೆಯಲ್ಲಿ ಪ್ರಾರಂಭದಲ್ಲಿ ಬಂದದ್ದು. ಪ್ರಾಚೀನ ಪಾಠ ಶೈವ್ಯ ಅಲ್ಲ, ಉತ್ತಮೋಜಾಹ ಅಂತ ಪ್ರಾಚೀನ ಪಾಠ ಅಲ್ಲ, ಉತ್ತಮೋಜಾಹ. ಅಲ್ಲಿ ಉತ್ತಮೋಜಾಹ ಅಂತ ಈಗ ಪ್ರಿಂಟ್ ಆಗಿದೆ, ನಾವೆಲ್ಲರೂ ಹಾಗೆ ಓದ್ತೇವೆ. ಹಳೆಯ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ನೋಡಿದಷ್ಟು ಹೆಚ್ಚು ಹೆಚ್ಚು ಶುದ್ಧ ಪಾಠಗಳು ಸಿಗುತ್ತದೆ. ಹಾಗಾಗಿ ಇಲ್ಲಿ ಕೇಶಿ ನಿಸೂದನ, ಅದು ನಿಶೂದನ ಆಗಲಿಕ್ಕೆ ಕಾರಣ ಏನು ಗೊತ್ತುಂಟ? ಅದು ಧಾತು ಏನು ಗೊತ್ತುಂಟ? ಅದು ಸೂದ ಧಾತು ಅಲ್ಲ, ಶೂದ. ಶೂದ ಕ್ಷರಣೆ ಅಂತ ಧಾತು, ಅದು ಸೂದ ಎಂದು ರೂಪ ಆಗುವುದು. ಶೂದ ಆದ್ದರಿಂದ ಶೂದನ ಆಗಿದೆ. ಇಷ್ಟು ರೂಪ ಅಂದರೆ ಮೊದಲು ನಾನು ಯಾವಾಗ ಹೇಳ್ತೇನೆ, ಶುದ್ಧ ಪಾಠ ಆಮೇಲೆ ಅರ್ಥ ಶುದ್ಧವಾದ ಅರ್ಥ. ಮೊದಲು ಪಾಠ ಶುದ್ಧ, ಆಮೇಲೆ ಅರ್ಥ ಶುದ್ಧ. ಪಾಠವನ್ನೇ ತಪ್ಪಾಗಿ ಹೇಳುವುದು, ಶುದ್ಧವಾದ ಅರ್ಥವನ್ನು ಹೇಗೆ ತಿಳ್ಕೊಳ್ಳೋದು. ಹಾಗಾಗಿ ಮೊದಲು ಪಾಠದ ಬಗ್ಗೆ ಹೇಳಿ. ಈಗ ಇಲ್ಲಿ ಈ ಪದ್ಯದ ಅರ್ಥ ನೋಡಿ. ಇಲ್ಲಿ ಅರ್ಜುನನ ಒಂದು ಪ್ರಶ್ನೆ ಏನು ಅಂದರೆ, ಹಿಂದಿನ ಅಧ್ಯಾಯದಲ್ಲಿ ಯಜ್ಞ ದಾನ ತಪಸ್ಸು, ಯಜ್ಞೇ ದಾನೇ ಯಜ್ಞೇ ತಪಸ್ಸಿ ದಾನೇ ಸ್ಥಿತಿ ಸನ್ನಿಧಿ ಚೋಚ್ಯತೆ, ಈ ಕರ್ಮಗಳಲ್ಲಿ ಸದಾ ನಿರತರಾಗಿರುತ್ತದೆ ಸತ್ಕರ್ಮ ಅಂತೆಲ್ಲ ಹೇಳಿದ್ದಾರೆ ಕೃಷ್ಣ. ಆದರೆ ಅದರ ಮೊದಲು ಬಂದಾಗ ಎರಡು ಶಬ್ದಗಳು ಕೃಷ್ಣ ಬಳಸಿದ್ದಾರೆ. ಈ ಒಂದು ಏನು ಅಂತಂದರೆ ಸನ್ಯಾಸ, ಸನ್ಯಾಸಸ್ತು ಮಹಾಬಾಹೋ ಯೋಗಮ. ಅದು ಸನ್ಯಾಸದ ಬಗ್ಗೆ ತುಂಬ ಪ್ರಶಂಸೆ ಹಿಂದೆ ಬಂದಿದೆ. ಸನ್ಯಾಸ ಅಂದರೆ ಬಿಡುವುದು, ಚೆನ್ನಾಗಿ ಬಿಡುವುದು. ನ್ಯಾಸ ಅಂದರೆ ಬಿಡುವುದು, ಸನ್ಯಾಸ ಪೂರ್ತಿಯಾಗಿ ಬಿಡುವುದು. ಅಲ್ಲ, ಕರ್ಮವನ್ನು ಹಿಡಿಯಬೇಕೋ ಬಿಡಬೇಕು. ನೀನು ಒಂದು ಕಡೆ ಕರ್ಮ ಸತ್ಕರ್ಮ ಅಂದರೆ ಮಾಡಬೇಕು, ಒಂದು ಕಡೆ ಸನ್ಯಾಸ, ಆಮೇಲೆ ಇನ್ನೊಂದು ಕಡೆ ತ್ಯಾಗ. ವೇದದಲ್ಲಿ ಬರುತ್ತೆ ತ್ಯಾಗೇ ನೈಕೆ ಅಮೃತತ್ವ ಮಾನಟು. ಕೆಲವರು ತ್ಯಾಗದಿಂದಲೇ ಭಗವಂತನನ್ನು ಪಡೆದರು, ಮೋಕ್ಷವನ್ನು ಪಡೆದರು ಅಂತ ತ್ಯಾಗ ಶಬ್ದ ಬರುತ್ತೆ. ಹಾಗಾದರೆ ತ್ಯಾಗ ಅಂದರೆ ಏನು? ಮೇಲ್ನೋಟಕ್ಕೆ ತ್ಯಾಗ ಮತ್ತು ಸನ್ಯಾಸ ಶಬ್ದಗಳು ಒಂದೇ ಅರ್ಥ ಇದ್ದ ಕಾಣ್ತವೆ. ಸನ್ಯಾಸ ಅಂದರೆ ಬಿಡುವುದು, ತ್ಯಾಗ ಅಂದರೆ ಬಿಡುವುದು. ಅದನ್ನು ಬೇರೆ ಬೇರೆ ಅರ್ಥದಲ್ಲಿ ಬಳಸಿದ ಹಾಗೆ ಕಾಣುತ್ತೆ, ಅದರ ಮೇಲ್ನೋಟಕ್ಕೆ ಒಂದೇ ಅರ್ಥ ಕಾಣುತ್ತೆ. ಹಾಗಾಗಿ ಈ ಎರಡು ಶಬ್ದಗಳಲ್ಲಿ ವ್ಯತ್ಯಾಸ ಇದೆ, ತ್ಯಾಗ ಮತ್ತು ಸನ್ಯಾಸ. ಇದು ಅಂದರೆ ಒಂದು ಶಬ್ದದಲ್ಲಿ ಸೂಕ್ಷ್ಮವಾದ ಅರ್ಥ ವಿಶೇಷಗಳನ್ನು ಹುಡುಕುವ ಪ್ರಯತ್ನ. ಆಮೇಲೆ ತ್ಯಾಗ ಸನ್ಯಾಸ ಎರಡು ನೀನು ಹಿಂದೆ ಹೇಳಿದ ಕರ್ಮಕ್ಕೆ ವಿರೋಧ. ಸತ್ಕರ್ಮ ಮಾಡಬೇಕು ಅನ್ನೋದು ಸನ್ಯಾಸ, ತ್ಯಾಗ. ಅದರಿಂದ ಕರ್ಮ ಮಾಡಬೇಕು, ಕರ್ಮ ತ್ಯಾಗ ಮಾಡಬೇಕು, ಬಿಡುಕು ಮಾಡಬಹುದು. ಆದರೆ ಅದು ಕರ್ಮ ತ್ಯಾಗಕ್ಕೆ ಸನ್ಯಾಸ ಅಂತ ಹೆಸರು, ತ್ಯಾಗ ಅಂತ ಹೆಸರು. ಆ ತ್ಯಾಗ ಮತ್ತು ಸನ್ಯಾಸಗಳ ಸೂಕ್ಷ್ಮ ವ್ಯತ್ಯಾಸ ಇದೆ. ಇದಿಷ್ಟು ಅವರ ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ 18ನೇ ಅಧ್ಯಾಯ, ಸನ್ಯಾಸಸ್ಯ ಮಹಾಬಾಹೋ ತತ್ವಂ ಇಚ್ಛಾಮಿ ವೇದಿತು. ಸನ್ಯಾಸ ಶಬ್ದದ ತತ್ವ ಅಂದರೆ ವಾಸ್ತವಿಕವಾದ ಅರ್ಥ. ಸನ್ಯಾಸ ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥ ಏನು? ಯಾಕೆಂದರೆ ಅದು ಬೇರೆ ಬೇರೆ ಅರ್ಥದಲ್ಲಿದೆ. ಅದು ಒಂದು ಗೊಂದಲ. ತ್ಯಾಗ ಸನ್ಯಾಸ ಒಂದೇ ಅರ್ಥ. ಅದು ಅಲ್ಲ ಅಂದರೆ ಬೇರೆ ಅರ್ಥ ತಗೊಂಡ್ರೆ ಸನ್ಯಾಸ ಅಂದರೆ, ನ್ಯಾಸ ಅಂತಂದರೆ ನಾವು ಅಡವಿಡುವುದು, ಒತ್ತೆ ಇಡುವುದು ಅಂತ ಹೇಳ್ತೇವೆ. ಒಂದು ವಸ್ತುವನ್ನು ಒಬ್ಬರಿಗೆ ಒತ್ತೆ ಇಟ್ಟು, ನಮ್ಮ ದನ ನಿಮ್ಮ ಮನೆಯಲ್ಲಿ 100 ರೂಪಾಯಿ, ಇಲ್ಲ ಒಂದು ಚಿನ್ನದ ಸರ ಇಟ್ಕೊಳ್ಳಿ ಇದಕ್ಕೂ ನ್ಯಾಸ ಅಂತಾರೆ ಸಂಸ್ಕೃತ. ಆಮೇಲೆ ಸನ್ಯಾಸ ಅಂತಂದರೆ ಯತಿಗಳು 4ನೇ ಆಶ್ರಮ, ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ. ಆಶ್ರಮಕ್ಕೂ ಒಂದು ಹೆಸರಿದೆ, ಅದು ಬೇರೆ, ಸನ್ಯಾಸಾಶ್ರಮ. ಆಮೇಲೆ ನ್ಯಾಸ ಅಂದರೆ ಒಂದೇ ಇಡುವುದು ಒಂದು ಅರ್ಥ ಇದೆ. ಇನ್ನು ಆಯುರ್ವೇದಕ್ಕೆ ಹೋದರೆ ಸನ್ಯಾಸ ಅಂದರೆ ಭಾರಿ ಭಯಂಕರವಾದ ಅರ್ಥ ಇದೆ. ಆಯುರ್ವೇದದಲ್ಲಿ ಸನ್ಯಾಸ ಅಂತಂದರೆ ನರ್ವಸ್ ಬ್ರೇಕ್. ಇಡೀ ಎಲ್ಲ ನರಗಳು ದುರ್ಬಲವಾಗಿ ಮನುಷ್ಯ ಕೈಗಾಲು ಬಿದ್ದು ಹೋಗುತ್ತಲ್ಲ, ಆ ಕಾಯಿಲೆಗೆ ಸನ್ಯಾಸ ಅಂತ ಹೇಳ್ತಾರೆ ಆಯುರ್ವೇದ. ಕ್ಷೇಮೇಂದ್ರ ಅವನು ಒಂದು ಕಡೆ ಒಬ್ಬ ಕಾಶ್ಮೀರದ ವಿದ್ವಾಂಸ ಈ ಅರ್ಥದಲ್ಲಿ ಬಳಸಿದ್ದಾನೆ. ಏನು ಅಂದರೆ ಸರ್ಕಾರಿ ಅಂದರೆ ನಾವು ಸನ್ಯಾಸ ನಮ್ಮಲ್ಲಿ ಬಹಳ ಲಕ್ಕ ಹೊಡಿ ಹೇಳ್ತೇವೆ.
ಅತಂತ್ರ ಇಡೀ ದೇಹಗಳಲ್ಲಿ ಪ್ಯಾರಾಲಿಟಿಕ್ ಆಗುವಂತ ಸುಮಾರಾಗಿ ಆ ಅರ್ಥದಲ್ಲಿ ಸನ್ಯಾಸ ಅಂತ. ಅದಕ್ಕೆ ಅವನೇನು ಹೇಳ್ತಾರೆ ಅಂದರೆ, ಸರ್ಕಾರಿ ಅಧಿಕಾರಿಗಳು ಸಮಾಜಕ್ಕೆ ಲಕ್ಕ ಹೊಡೆದಾಗ ಸನ್ಯಾಸ ಆದ ಹಾಗೆ ಅವರಿದ್ರೆ ಹೇಳ್ತಾರೆ. ಅಂದರೆ ಅವರು ಸಮಾಜವನ್ನು ನಿಷ್ಕ್ರಿಯವನ್ನ ಮಾಡಿ ತಾವು ಲಾಭ ಗಳಿಸ್ತಾರೆ. ಸಮಾಜ ಕಂಟಕರು ಸರ್ಕಾರಿ ಅಧಿಕಾರಿಗಳು ಅಂತ ಒಂದು ಕಡೆ ಹೇಳ್ತಾರೆ. ಹಾಗೆ ಸನ್ಯಾಸ ಶಬ್ದಕ್ಕೆ ಭಾರಿ ಭಾರಿ ಅರ್ಥಗಳಿವೆ. ಇದು ಈ ನೀರು ಯಾವ ಅರ್ಥದಲ್ಲಿ ಬಳಸಿದ್ದು ಅದಲ್ಲ, ಆಯುರ್ವೇದ ಅರ್ಥ ಅಲ್ಲ, ಗೊತ್ತಾಯ್ತು. ಒತ್ತ ಹಿಡಿಯುವುದು ಅಲ್ಲ, ಅದು ಸನ್ಯಾಸಾಶ್ರಮ ಆಗಬಹುದು, ಅದು ಕರ್ಮಯೋಗಿಕ ಸಂಬಂಧ. ಸನ್ಯಾಸಾಶ್ರಮ ಆಗಬಹುದು, ತ್ಯಾಗ ತ್ಯಾಗ ಅಂತಂದ್ರೆ ಪುನಃ ತ್ಯಾಗ ಅಂತ ಹೇಳ್ತೇನೆ. ಹಾಗಾಗಿ ನನಗೆ ಡೆಫಿನಿಷನ್ ತತ್ವ ಮೊದಲೇ ವಾಟ್ ಈಸ್ ದ ಡೆಫಿನೇಷನ್ ಆಫ್ ದ ವರ್ಡ್ ಸನ್ಯಾಸ, ಆ ಶಬ್ದದ ಖಚಿತವಾದ ನಿಷ್ಕೃಷ್ಟವಾದ ಅರ್ಥ ಇದೆ ಸನ್ಯಾಸ. ಅದನ್ನ ತತ್ವಂ ಇಚ್ಛಾಗಿ ವೇದಿತು, ಅದನ್ನು ತಿಳ್ಕೋಬೇಕು ಅಂತ ನನಗೆ ಆಸೆ ಇದೆ, ಅದು ಮುಖ್ಯ. ಇವಾಗ ಒಬ್ಬ ಶಿಷ್ಯ ತಿಳ್ಕೋಬೇಕು ಅಂತ ಆಸೆ ವ್ಯಕ್ತಪಡಿದಾಗ ಗುರು ಹೇಳಬೇಕು. ಶಿಷ್ಯನಿಗೆ ಪ್ರಶ್ನೆ ಬಾರದಿರೋದು ಉತ್ತರ ಯಾಕೆ ಕೊಡಬೇಕು? ಅದರಿಂದ ಬಹಳ ಮುಖ್ಯವಾದ ಗುರು ಏನನ್ನಾದ್ರು ಹೇಳಬೇಕಾಗಿದ್ದರೆ ಅದಕ್ಕೆ ಪ್ರಚೋದಕವಾಗಿ ಶಿಷ್ಯನಿಂದ ಪ್ರಶ್ನೆ ಬರಬೇಕು. ಶಿಷ್ಯನ ಪ್ರಶ್ನೆಯಿಂದ ಗುರುವಿಗೆ ಸ್ಫೂರ್ತಿ ಬರುವುದು. ಹಾಗಾಗಿ ಅಂತಹ ಪ್ರಶ್ನೆ ಆಗ್ತಿದ್ದ ನನಗೆ ಸನ್ಯಾಸ ಅನ್ನೋ ಶಬ್ದದ ಖಚಿತವಾದ ಅರ್ಥ ಬೇಕು. ಸನ್ಯಾಸಸ್ಯ ತತ್ವಂ ಇಚ್ಛಾಮಿ ವೇದಿತು. ಬರೀ ಸನ್ಯಾಸ ಅಂತ ತ್ಯಾಗಸ್ಯ ತ್ಯಾಗ ಅಂದರೆ ಸನ್ಯಾಸ ಅಂದರೆ ಮೇಲೆ ನೋಡೋದು ಒಂದೇ ಅರ್ಥ. ನೀವು ಡಿಕ್ಷನರಿ ನೋಡಿದರೆ ತ್ಯಾಗ ಅಂದರೆ ಸನ್ಯಾಸ, ಸನ್ಯಾಸ ಅಂದರೆ ತ್ಯಾಗ. ಅದನ್ನು ತ್ಯಾಗ ಅನ್ನೋದಕ್ಕೆ ಏನು ಸ್ಪೆಸಿಫಿಕ್ ಮೀನಿಂಗ್ ಅಂತ ಹೇಳ್ತಾರೆ. ಅದು ಅದರ ವಿಶಿಷ್ಟವಾದ ಯಾವ ವಿಶಿಷ್ಟ ಅರ್ಥದಲ್ಲಿ ತ್ಯಾಗ ಶಬ್ದವನ್ನು ಬಳಸುತ್ತೀಯಾರೆ, ಯಾವ ವಿಶಿಷ್ಟ ಅರ್ಥದಲ್ಲಿ ನೀನು ಮತ್ತು ವೇದಗಳಲ್ಲಿ ತ್ಯಾಗ ಏನೈತೆ, ವೈದಿಕ ಸಾಹಿತ್ಯದಲ್ಲಿ ತ್ಯಾಗ ಶಬ್ದಕ್ಕೆ ಏನು ವಿಶೇಷವಾದ ಅರ್ಥ. ಇದನ್ನು ಪೃಥಕ್, ಯಾಕೆಂದರೆ ನನಗೆ ಸನ್ಯಾಸ ತ್ಯಾಗ ಒಂದೇ ಆಗಿದೆ, ಅದು ಪೃಥಕ್ ಪ್ರತ್ಯೇಕವಾಗಿ ಅರ್ಥೈಸುವುದು ಹೇಗೆ? ಇಷ್ಟು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ 3 ಸಂಬೋಧನೆ: ಮಹಾಬಾಹು, ಋಷಿಕೇಶ, ಕೇಶಿ, ನಿಸೂದನ. ಕೃಷ್ಣನನ್ನ 3 ಶಬ್ದಗಳಿಂದ ಸಂಬೋಧನೆ ಮಾಡ್ತಾರೆ. ಆ 3 ಶಬ್ದಗಳ ಸಂಬೋಧನೆ ಯಾಕೆ ಬಂತು ಅಂತಂದ್ರೆ ಆ ಶಬ್ದಗಳ ಅರ್ಥ ಹೇಳ್ತಾರೆ. ತುಂಬಾ ಅಪೂರ್ವವಾದ ಅರ್ಥಗಳಿವೆ ಆ ಶಬ್ದಗಳಿಗೆ. 3 ಶಬ್ದಗಳು ಯಾಕೆ ಬಂತು ಸಂಬೋಧನೆ? ಭಗವಂತನ ನಾಮಸ್ಮರಣೆ. ಎಷ್ಟು ಹೆಚ್ಚು ನಾಮಗಳಿಂದ ಭಗವಂತನನ್ನ ಅರ್ಜುನ ಸ್ತೋತ್ರ ಮಾಡ್ತಾನೆ, ಅಷ್ಟು ಶಿಷ್ಯನಿಗೆ ಕೃಷ್ಣ ಅವನಿಗೆ ದೇವರು ಹೌದು ಗುರು ಹೌದು ಎರಡು. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಅವನಿಗೆ ಅವರು ದೇವರೇ ಗುರುವಾಗಿ ಬಂದ್ಬಿಟ್ಟಿದ್ದಾರೆ. ಎಷ್ಟು ನಾಮಗಳಿಂದ ಸ್ತೋತ್ರ ಮಾಡಿದರೂ ಕಮ್ಮಿ. ಅದರಿಂದ ತನ್ನ ಪ್ರಶ್ನೆಯ ಹಿಂದೆ ಇರತಕ್ಕಂಥ ಆ ಗುರುಭಕ್ತಿ, ದೇವತಾ ಭಕ್ತಿಯನ್ನು ತೋರಿಸುವುದಕ್ಕೋಸ್ಕರ 3 ಅಪೂರ್ವ ಶಬ್ದಗಳಿಂದ ಅವರು ಕರೀತಾರೆ ಕೃಷ್ಣ. ಈ ಶಬ್ದಗಳಿಂದ ಅವರು ಕರೆಯುವುದರಿಂದ ಒಂದು ವಿಷಯ ಏನಂತಂದರೆ, ಅವನು ಕೃಷ್ಣ ಅಂತಂದರೆ ವಸುದೇವನ ಮಗ ಅಷ್ಟೇ ಅಲ್ಲ, ಅವನು ಭಗವಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಈ ಪ್ರಶ್ನೆ ಮಾಡಿದ್ದಾನೆ ಅನ್ನೋದು ಈ ಸಂಬೋಧನೆಯಿಂದ ಅರ್ಥ ಆಗ್ತದೆ. ಇದು ಬರೇ ಕೃಷ್ಣ ಅಂತ ಕರೀಬೋದು. ಅವನು ಕೃಷ್ಣನಿಗೆ ಮಾತ್ರ ಅನ್ವಯವಾಗದ, ಭಗವಂತನ 3 ರೂಪಕ್ಕೆ ಅನ್ವಯವಾಗುವ ಪದಗಳಿಂದ ಕರೀತಾರೆ. ಮಹಾಬಾಹು, ಋಷಿಕೇಶ, ಕೇಶಿ, ನಿಸೂದನ. ಅದರಲ್ಲಿ ಮಹಾಬಾಹು ಅನ್ನುವುದು ಮೂಲ ರೂಪಕ್ಕೂ ಆಗಬಹುದು, ಇಲ್ಲಿಯೂ ಆಗಬಹುದು, ಯಾವುದಕ್ಕೂ ಸಾಮಾನ್ಯವಾಗಿ ಅನ್ವಯ ಮಾಡ್ತಾರೆ. ಮಹಾಬಾಹು ಅಂದರೆ ವಸ್ತುತಃ ಮಹಾಬಾಹು ಅನ್ನೋದಕ್ಕೆ ಅರ್ಥ ಇರುತ್ತಾ, ಒಳ್ಳೆ ಪುಷ್ಟವಾದ, ನೀಳಾದ, ಲಕ್ಷಣೋಪೇತವಾದ, ಶತ್ರುಗಳನ್ನು ಎದುರಿಸುವ ತಾಕತ್ತುಳ್ಳ ಗಟ್ಟಿಯಾದ ತೋಳುಳ್ಳವ ಅಂತ. ಇದು ದೇವರಿಗೆ ಯಾಕೆ ಹೇಳಬೇಕು? ಅದು ಯಾರೋ ಕ್ಷತ್ರಿಯನಿಗೆ, ಅರ್ಜುನನಿಗೆ ಕೃಷ್ಣ ಹೇಳಿದ್ದಾನೆ ಮಹಾಬಾಹು. ಕೃಷ್ಣ ಅದಕ್ಕೆ ಇವನು ಅದನ್ನು ಕೃಷ್ಣನಿಗೆ ನಾನಲ್ಲ ನೀನೇ, ನನ್ನನ್ನು ಮಹಾಬಾಹು ಅಂತ ಕರೀತೀಯಾನೆ, ನಾನು ಯಾವಾಗ ಗಿಡದ ತಪ್ಪಲೋದಿಲ್ಲ, ನಾನಲ್ಲ ಮಹಾಬಾಹು, ನಿಜವಾಗಿ ನೀನೇ ಮಹಾಬಾಹು. ಯಾಕೆ ಗೊತ್ತಾ? ಮಹಾಬಾಹು ಅನ್ನೋದರಲ್ಲಿ ಒಂದು ಮೂಲಭೂ ಮಹಾಬಾಹು ಒಳ್ಳೆ ಗಟ್ಟಿಮುಟ್ಟಾದ, ಲಕ್ಷಣವಾದ, ಉದ್ದ, ನೀಳಾದ, ಪುಷ್ಟವಾದ ತೋಳುಳ್ಳವ. ಇಲ್ಲಿ ಅಷ್ಟೇ ಅರ್ಥ ಅಲ್ಲ, ತೋಳಿನಲ್ಲಿ ಮಹತ್ವ ಏನು? ಕೃಷ್ಣನ ತೋಳಿನಲ್ಲಿ ಅಂದರೆ ಜಗದ್ರಕ್ಷಾಯೋಗಿನ ಅವನ ತೋಳು, ಅದರಲ್ಲಿ ಮಹತ್ವ ಇರುತ್ತದೆ. ಜಗತ್ತಿನ ರಕ್ಷಣೆ ಮಾಡತಕ್ಕಂಥ ತೋಳು, ಈ ವಿಶ್ವವನ್ನು ರಕ್ಷಣೆ ಮಾಡತಕ್ಕಂಥ ತೋಳು. ಆದ್ದರಿಂದ ಅವನು ಮಹಾಬಾಹು ಒಂದು. ಮತ್ತು ಇನ್ನೊಂದೇನು, ಅವನ 4 ತೋಳುಗಳಿಂದಲೂ ಕೂಡ ರಕ್ಷಣೆ ಹೇಗೆ ಮಾಡ್ತಾನೆ? ದುಷ್ಟರ ಸಂಹಾರ
ಸಂಹಾರ ಶಿಷ್ಟರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ದುಷ್ಟರ ಶಿಕ್ಷಣೆಗೆ ಇರುವಂಥದ್ದು. ಯಾಕೆಂದ್ರೆ ಚಕ್ರವು ಶಿಕ್ಷೆಗೆ ಇರುವಂಥ ಧರ್ಮಚಕ್ರವೂ ಹೌದು, ಧರ್ಮದ ರಕ್ಷಣೆಯೂ ಹೌದು, ದುಷ್ಟರ ತಲೆ ಕತ್ತರಿಸುವಂಥ ಚಕ್ರವೂ ಹೌದು. ಅದರಿಂದ ಒಂದು ತೋಳಿನಲ್ಲಿ ಚಕ್ರ, ಇನ್ನೊಂದು ತೋಳಿನಲ್ಲಿ ಶಂಖ. ಶಂಖ ಏನು ಆಯುಧ? ಶಂಖ ಗರ್ಭಾಹ ದೇವಾಲಯ ನಾರಿಗಿಣ ವಿಷಯಂತೆ ಕೃಷ್ಣನ ಶಂಖನಾದ ಮಾತ್ರ. ಇವತ್ತು ನೀವು ನಿಮ್ಮ ಮನೆಯಲ್ಲಿ ಶಂಖ ಇದ್ದರೆ ಮತ್ತು ಅದನ್ನು ಓದುವ ಅಭ್ಯಾಸ ಇಟ್ಕೊಂಡಿದ್ದೆ, ಇವತ್ತು ಬಗ್ಗೆ ಶುರು ಮಾಡಿದರೆ ಸಾಧ್ಯ ಬರುತ್ತೆ. ಚಿಕ್ಕಂದಿನಿಂದ ಶಂಖ ಓದುವ ಅಭ್ಯಾಸ ಇಟ್ಕೊಂಡಿದ್ರೆ ಮನೆಯಲ್ಲಿ ಶಂಖನಾದ ಮಾಡಿದರೆ ಆ ಶಂಖನಾದ ಎಷ್ಟು ದೂರಕ್ಕೆ ಹಬ್ಬುತ್ತೆ ಅಷ್ಟು ದೂರದಲ್ಲಿ ದುಷ್ಟಶತ್ರು ಅಂದರೆ ಭೂತ ಪ್ರೇತಗಳು ಸಂಚರಿಸುವುದು. ಆ ನಾದ ಅನ್ನೋದು ದುಷ್ಟ ಸಂಹಾರಕ ಆಗುವುದು, ದುಷ್ಟಶಕ್ತಿಗಳು ಬರೋದಿಲ್ಲ. ಅದರಿಂದ ಅದು ಕೂಡ ದುಷ್ಟಶಕ್ತಿಗಳು ನಮ್ಮ ಮೇಲೆ ದಾಳಿ ಮಾಡದಂತೆ ರಕ್ಷಣೆಗೆ ಇರುವುದು ಶಂಖ. ಗದೆಯದ್ದು ಆಯ್ತು ಸಂಹಾರಕ್ಕೆ ಇರುವುದಿಲ್ಲ. ಈ ಶಂಖ ಚಕ್ರಗಳು ಲಕ್ಷ್ಮೀ ರೂಪ, ಪದ್ಮ ಲಕ್ಷ್ಮೀ ರೂಪ, 3 ಲಕ್ಷ್ಮೀ ಆಯುಧಗಳು, ಗದೆ ವಾಯು. ಹೀಗೆ ಗದೆಯಿಂದ ಶತ್ರುಗಳನ್ನ ಸದೆ ಬಡಿಯುವುದಕ್ಕೆ ಗದೆ ಇದೆ. ಅದರಿಂದ ಕೊನೆಗೆ ಪದ್ಮ, ಈ 3ರಿಂದ ದುಷ್ಟ ಸಂಹಾರ ಆಗಿ ಟ್ರ್ಯಾಂಕ್ವಿಲಿಟಿ, ಶಾಂತಿ, ಮನಃಶಾಂತಿ, ನೆಮ್ಮದಿ ಕೊಡ್ತಕ್ಕಂಥದ್ದು. ಹೀಗೆ ಮಹಾಬಾಹು ಅಂದರೆ ಬಾಹು ಶಬ್ದಕ್ಕೆ ವ್ಯಾಕರಣದವರ ನಿಷ್ಪತ್ತಿ ಅಂತ ಬಾಧಂತೆ ಇಲ್ಲಿ ಬಾಹವ, ಶತ್ರುಗಳಿಗೆ ಬಾಧೆ ಕೊಡುವವು ಅಂತ. ಬಾಹುಗಳು ಅಂದರೆ ಶತ್ರು ನಿಗ್ರಹ ಮಾಡುವಂಥವು ಅಂತ. ಹಕಾರಕ್ಕೆ ಹಕಾರ ಅಂತಾರೆ ಅವರು. ಅವರಿಗೆ ಏನು ಅರ್ಥ ಬೇಕೋ ಆ ಅಕ್ಷರ ಹೇಳೋದಕ್ಕೆ, ಅದಕ್ಕೇನು ನಿಯಮ ಇಲ್ಲ, ಯಾವ ನಿಯಮವೂ ಇಲ್ಲ. ಬಾಧಂತೆ ಇಲ್ಲಿ ಬಾಹವ, ಶತ್ರುಗಳಿಗೆ ಬಾಧಕವಾದವುಗಳು, ಶತ್ರು ನಿಗ್ರಹ ಮಾಡಿ ಶಿಷ್ಟರ ರಕ್ಷಣೆ ಮಾಡತಕ್ಕ ಬಾಹುಗಳು, ಅದು ಕೃಷ್ಣನ ಬಾಹುಗಳು ಮಾತ್ರ. ಬೇರೆ ಬೇರೆ ಅರ್ಥಗಳನ್ನೇ ನಾನು ಈ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದೇನೆ. ಇಲ್ಲಿ ಒಂದು ವಿಶಿಷ್ಟ ಅರ್ಥವನ್ನು ಹೇಳಿದೆ. ಯಾಕೆಂದರೆ ಇದು ಬಹಳ ಮುಖ್ಯವಾಗಿ ಭಗವಂತನ ಸ್ತೋತ್ರ ಮಾಡುವಾಗ ಮಹಾಬಾಹು ಅಂದರೆ ಒಳ್ಳೆ ಉದ್ದವಾದ ಆಜಾನು ಬಾಹು ಅಂತ ಅಷ್ಟೇ ಅರ್ಥ ಅಲ್ಲ. ಆಜಾನು ಬಾಹು ಅರ್ಜುನನೂ ಇದ್ದ, ಶತ್ರುಗಳನ್ನು ಎದುರಿಸುವ ತಾಕತ್ತುಳ್ಳ ಬಲಿಷ್ಠವಾದ ತೋಳಿದ್ದವನು ಅರ್ಜುನನೂ ಆಗಿದ್ದ. ಆದರೆ ಇದೆಲ್ಲಕ್ಕಿಂತಲೂ ಕೂಡ ಇಡೀ ಜಗದ್ರಕ್ಷಾ ಜಗದ್ರಕ್ಷಾ ಕೇವಲೋದ್ಯೋಗಿನ ಅಂತ ಆಚಾರ್ಯ ಹೇಳ್ತಾರೆ. ಅದಕ್ಕೆ ಬೇರೆ ಕೆಲಸವೇ ಇಲ್ಲ, ಲೋಕರಕ್ಷಣೆಗೋಸ್ಕರವೇ ಇರೋದು ಅಂಥ ತೋಡು ಮತ್ತು ರಕ್ಷಣೆಗೋಸ್ಕರ ದುಷ್ಟ ಶಿಕ್ಷೆ ಮಾಡ್ತಕ್ಕಂಥ ತೋಡು. ಅದರಿಂದ ಮಹಾಬಾಹು ಅಂತ ಕೃಷ್ಣನನ್ನ ಸಂಬೋಧನೆ ಮಾಡ್ತಾರೆ. ಅರ್ಥಾತ್ ಅದು ಎಲ್ಲಿಂದ ಈ ಆಯುಧಗಳು ಎಲ್ಲಿ ಕೆಲಸ ಮಾಡಬೇಕು? ಹೊರಗೆ ಮಾತ್ರ ಅಲ್ಲ, ಹೊರಗೆ ಅಲ್ಲ, ನಮ್ಮ ಒಳಗೆ ಸಂಶಯ ಬಂದಾಗ, ನಮ್ಮ ಒಳಗೆ ದುಷ್ಟಶಕ್ತಿಗಳು ಕೂತಾಗ ಇವನು ಅದನ್ನು ನಿವಾರಣೆ ಮಾಡಬೇಕು. ಈಗ ಇವನಿಗೆ ಸಂಶಯ ಪಿಶಾಚಿ ಒಳಗೆ ಸೇರಿದೆ, ಆ ಭೂತ ನಿಗ್ರಹ ಆಗಿದೆ, ಅದಕ್ಕೆ ಇವನ ಆಯುಧ ಪ್ರಯೋಗ ಆಗಿದೆ. ಹಾಗೆ ಒಳಗೆ ಇರ್ತಕ್ಕಂಥ ನಿನ್ನ ಶಂಖಚಕ್ರ ಗದಾ ಪದ್ಮಗಳು ನನ್ನ ಒಳಗೆ ಇರ್ತಕ್ಕಂಥ ದುಷ್ಟಶಕ್ತಿಗಳನ್ನು ನಿಗ್ರಹ ಮಾಡತಕ್ಕಂಥ ತೋಳರು. ಬಾಧಂತೆ ನನ್ನ ಒಳಗಿರ್ತಕ್ಕಂಥ ಅಜ್ಞಾನ, ಸಂಶಯ ಮುಂತಾದವುಗಳನ್ನು, ವಿಪರ್ಯಗಳನ್ನು ನಾಶ ಮಾಡುವಂಥ ತೋಳು ಬೇಕದು. ಆಯಿತು, ಒಂದು ವಿಶೇಷಣ ಆಯಿತು ಮಹಾಬಾಹು. ಮುಂದೆ ಕೃಷಿಕೇಶ ಅಂತ, ಕೇಶಿ ನಿಸೂದನ ಅಂತ. ಕೃಷಿಕೇಶ ಅಂತಂದ್ರೆ, ಕೇಶಿ ನಿಸೂದನ ಅಂತಂದ್ರೆ, ಕೇಶಿ ನಿಸೂದನ ಅನ್ನೋದು ಹಾಗೆ ಕೃಷ್ಣನಿಗೆ ಮಾತ್ರ ಅನ್ವಯವಾಗುವ ಹಾಗೆ ಕಾಣುವ ಒಂದು ಶಬ್ದ. ಕೇಶಿ ಅಂತ ಒಬ್ಬ ಅಸುರ, ಕಂಸನ ಪ್ರತ್ಯ. ಅವನು ಬಂದು ಕುದುರೆಯ ರೂಪದಿಂದ ಬಂದು ಕೃಷ್ಣನನ್ನ ನಾಶ ಮಾಡಬೇಕು ಅಂತ ಕುದುರೆ ರೂಪದಿಂದ ಬಂದು ಗೋಕುಲದಲ್ಲಿ ಅವನು ಕೃಷ್ಣನ ಕೈಯಲ್ಲಿ ಸತ್ತ. ಅದು ಕೇಶಿ ಅನ್ನೋ ಒಬ್ಬ ಅಸುರನನ್ನು ಸಂಹಾರ ಮಾಡಿದವ ಅಂತ ಅರ್ಥ. ಕೇಶಿ ನಿಸೂದನ. ನಿಸೂದನ ಅಂತಂದ್ರೆ ಸಂಹಾರ ಮಾಡಿದವ ಅಂತ ಅರ್ಥ ಹೇಳ್ತಾರೆ. ನಿಜವಾಗಿ ಆ ಅರ್ಥ ಇಲ್ಲ ಆ ಶಬ್ದಕ್ಕೆ. ಸಂಸ್ಕೃತದಲ್ಲಿ ಸೂದನ ಅಂದರೆ ಶೂದ ಕ್ಷರಣೆ ಅಂತ ಧಾತು ಇರುವುದು. ಕ್ಷರಣ ಅಂದ್ರೆ ಸುಟ್ಟು. ಆದರೆ ಅದಕ್ಕೆ ಏನು ಮಾಡೋದಿಲ್ಲ ಅನಂತರದ ವ್ಯಾಖ್ಯಾನಕಾರರು ಕ್ಷರಣ ನಿರಸನ ಅಂತ ಅರ್ಥ ಬರುತ್ತೆ. ಅದರಿಂದ ನಿರಾಸ ಮಾಡೋದು ಅಂತ. ಕೇಶಿಯನ್ನು ನಿರಾಸ ಮಾಡಿದವ, ಕೇಶಿ ನಾಮಕನಾದ ಅಸುರನನ್ನು ಕೊಂದವ. ಇದು ಕೃಷ್ಣ ಅವತಾರದಲ್ಲಿ ನಡೆದ ಘಟನೆ. ಇದು ಒಂದು ಅರ್ಥ ಹೌದು, ಅಲ್ಲ ಅಂತಲ್ಲ. ಅಂದರೆ ನೀನು ದುಷ್ಟರ ನಿರಾಸಕ್ಕೋಸ್ಕರವೇ ಬಂದವ. ನನ್ನೊಳಗಿರ್ತಕ್ಕಂಥ ಈ ಶಂಕ,
ಏನು ದುಷ್ಟ ಶಕ್ತಿಗಳು ನನ್ನನ್ನು ಆವರಿಸಿಕೊಂಡಿವೆ, ಅವುಗಳನ್ನು ನಿರಾಸೆ ಮಾಡಬೇಕು ಅನ್ನೋದು ಪ್ರಾರ್ಥನೆ. ಆದರೆ ಅಷ್ಟೇ ಅಲ್ಲ, ಇದೊಂದು ವಿಶೇಷ ಇದೆ. ಏನು ಅಂದರೆ ಕೃಷಿಕೇಶ ಅಂದರೆ, ಕೃಷಿಕ ಅಂದರೆ ಇಂದ್ರಿಯ, ಬೇರೆ ಬೇರೆ ಅರ್ಥಗಳಿವೆ. ನಾನು ಒಂದು ಅರ್ಥ ಈಗ ಬಂದು ಮುಗಿಸ್ಕೊಳ್ತೇನೆ. ಕೃಷಿಕ ಅಂದರೆ ಇಂದ್ರಿಯ, ಈಶ ಅಂದರೆ ಒಡೆಯ. ನಮ್ಮ ಇಂದ್ರಿಯಗಳ ಒಡೆಯ ನಾನಲ್ಲ ನೀನು. ಅಂದರೆ ನನ್ನಲ್ಲಿ ಪ್ರಶ್ನೆ ಭರಿಸಿದವನು ನೀನೇ, ಉತ್ತರ ಕೊಡುವವನು ನೀನೇ. ನನಗೆ ಪ್ರಶ್ನೆ ಮಾಡುವ ಶಕ್ತಿಯೂ ಇಲ್ಲ. ಪ್ರಶ್ನೆ ಬಂದದ್ದು ನೀನಿಲ್ಲೇ, ನೀನು ಪ್ರಶ್ನೆ ಹೊಳೆಸಿದಿ, ನನಗೆ ಬಂತು. ಇಲ್ಲದೆ ನಾನು ಬೆದ್ದಾಗಿ ಹೇಳಿದ್ದನ್ನು ಕೇಳಿಕೊಂಡು ಕೆಂಡ ಕಟ್ಕೊಂಡು ಹೋಗ್ಬೇಕು. ಅದರಿಂದ ನನ್ನೊಳಗೆ ನನ್ನ ಇಂದ್ರಿಯಗಳಲ್ಲಿ ಕೂತು ನನ್ನಲ್ಲಿ ಈ ಪ್ರಶ್ನೆಗಳನ್ನು ಮಾಡುವವನು ನೀನೇ, ಉತ್ತರ ಕೊಡುವವನು ನೀನೇ. ಒಂದು ಕೃಷಿಕೇಶ ಅಂದರೆ ನನ್ನೊಳಗಿದ್ದು ನನ್ನ ಸರ್ವ ಇಂದ್ರಿಯಗಳನ್ನು ನಿಯಂತ್ರಿಸುವವರು. ಇದು ಉಪನಿಷತ್ತಲ್ಲಿ ಬಂತ. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾಮಾದಿತ್ಯೇ ಸ ಏಕಃ. ಯಾರು ಪಿಂಡಾಂಡದೊಳಗೆ ಇದ್ದಾನೋ ಅವನು ಋಷಿಕೇಶ, ಅವನೇ ಬ್ರಹ್ಮಾಂಡದಲ್ಲಿದ್ದಾನೆ. ಎಲ್ಲಿ? ಸೂರ್ಯದಲ್ಲಿ. ಅದೇ ಮುಂದೆ ಕೇಶಿ ನಿಸೂದ. ಕೇಶಿ ಅಂದರೆ ಸೂರ್ಯ. ಸೂರ್ಯನಲ್ಲಿ ಕೂತು ನಿಸೂದನ ಸೋಲಾರ್ ಎನರ್ಜಿಯನ್ನು ನಮ್ಮ ಮೇಲೆ ಸೂಚಿಸುವ. ಕೇಶಿಯಿಂದ ಸೂರ್ಯ ಹಾಗೆ. ಕೇಶ ಅಂದರೆ ಕಿರಣ ಸಂಸ್ಕೃತದಲ್ಲಿ. ಕೇಶ ಅಂಶವ ಕೇಶ. ಅದರಿಂದ ಅಂಶ ಕಿರಣಗಳು ಉಳ್ಳವ ಕೇಶಿ ಸೂರ್ಯ. ಭಾನುಮಾನ್, ಭಾನು ಅಂದರೆ ಕಿರಣ, ಭಾನುಮಾನ್ ಕಿರಣ. ಕೇಶ ಅಂದರೆ ಕೂದಲು, ಎತ್ತದು, ಬೆಳಕಿನ ಕೂದಲು ಅಂದರೆ ಕಿರಣ. ಅದು ಕೇಶಿ ಅಂದರೆ ಸೂರ್ಯ. ಸೂರ್ಯನಲ್ಲಿ ಕೂತು ನಮ್ಮ ಅಭೀಷ್ಟವನ್ನು ಕ್ಷರಣ ಮಾಡುವವನು, ಸೋಲಾರ್ ಎನರ್ಜಿಯನ್ನು ಕೆಳಕ್ಕೆ ಕಳಿಸಿಬಿಟ್ಟು ನಮ್ಮನ್ನು ಬದುಕಿಸುವವನು. ಹಾಗಾದರೆ ನನ್ನ ಪಿಂಡಾಂಡದೊಳಗಿದ್ದು ನನ್ನನ್ನು ನಿಯಂತ್ರಿಸ್ತಾ ಇದೆ. ಬ್ರಹ್ಮಾಂಡದಲ್ಲಿ ಸೂರ್ಯನಲ್ಲಿ ಕೂತಿದ್ದು ಬ್ರಹ್ಮಾಂಡ, ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿ ತುಂಬಿ ಎಷ್ಟಾಯ ಪುರುಷೇ ಎಷ್ಟಾಸಾವಾದಿಕೆ. ಅಂಥ ಶಕ್ತಿ ನೀನು ಗಾಡಿಯಲ್ಲಿ ಕೂತು ಅಷ್ಟೇ ಇಲ್ಲ, ನನ್ನೊಳಗೂ ಕೂತಿದ್ದೀನಿ. ಬ್ರಹ್ಮಾಂಡವನ್ನು ಸೂರ್ಯನಲ್ಲಿ ಕೂತು ಇಡೀ ಬ್ರಹ್ಮಾಂಡವನ್ನು ನಿರ್ಮಿಸ್ತಾ ಇದ್ದೀನಿ. ಅದ್ಭುತವಾದ ವಿಶೇಷಣೆ, ಬಹಳ ಅಧ್ಯಾತ್ಮದ ಒಳ ತಿರುಳುಗಳನ್ನು ಹೇಳ್ತಕ್ಕಂಥ ಬಹಳ ವಿಚಿತ್ರವಾದ ವಿಶೇಷಣ. ಸೂರ್ಯ ಅಂದರೆ ಕೇಶಿ ಅಂತಂದರೆ ಏನೊಂದು ವಿಶೇಷ. ಸೂರ್ಯ ಕೇಶಿ ಯಾಕೆಂದರೆ ಕ ಅಂದರೆ ಬ್ರಹ್ಮವಾಯು, ಈಶ ಅಂದರೆ ಶಿವ. ಇವರು ಯಾರಲ್ಲಿ ಇದ್ದಾರೋ ಅವರು ಕೇಶಿ, ಕೇಶರು ಉಳ್ಳವ ಕೇಶಿ. ಇವರು ಎಲ್ಲರಿಗೂ ಅಧಿಷ್ಠಾನ ಸೂರ್ಯ. ಬ್ರಹ್ಮ ಸೂರ್ಯನಲ್ಲಿ, ವಾಯು ಸೂರ್ಯನಲ್ಲಿ, ಅಷ್ಟಮೂರ್ತಿಗಳಲ್ಲಿ ಸೂರ್ಯ ಒಂದು, ಶಿವ ಸೂರ್ಯನಲ್ಲಿ. ಬ್ರಹ್ಮ ವಾಯು ಶಿವರಿಗೆ ಅಧಿಷ್ಠಾನಭೂತವಾಗಿರತಕ್ಕ ಮಂಡಲಕ್ಕೆ ಕೇಶಿ. ಆ ಕೇಶಿಯಲ್ಲಿ ಇವರು ಕೂತಿದ್ದಾನೆ, ಕೂತು ಸೂರ್ಯನ. ಹೀಗೆ ಸೂರ್ಯಮಂಡಲದಲ್ಲಿ ಇದ್ದು ನಮಗೆ ಅಭೀಷ್ಟವನ್ನು ಕೊಡ್ತಕ್ಕವ, ನಮ್ಮ ಎನರ್ಜಿ ತುಂಬಿಸುವ, ಸೋಲಾರ್ ಎನರ್ಜಿ, ಶಕ್ತಿ ತುಂಬುವವ ಕೇಶಿ ಸೂರ್ಯ. ಸೂರ್ಯಮಂಡಲದಲ್ಲಿ ಇದ್ದ ಶಕ್ತಿ ತುಂಬುವವನು ನೀನೇ. ಈ ಗಾಡಿಯಲ್ಲಿ ಕೂತು ಶಕ್ತಿ ತುಂಬುವವನು ನೀನೇ. ನನ್ನ ಒಳಗೆ ಕೃಷಿಕಗಳ ನನ್ನ ಇಂದ್ರಿಯಗಳಿಗೆ ಶಕ್ತಿ ತುಂಬುವವನು ನೀನೇ. ಸೊ ಎಲ್ಲ ಕಡೆ ಇರುವ ಎಲ್ಲ ಸರ್ವ ನಿಯಾಮಕ ನೀನೇ ಅನ್ನುವಂಥದ್ದು ಈ ಎರಡು ವಿಶೇಷತೆ ನೋಡಿ. ಕೃಷಿಕೇಶ ಅನ್ನುವಲ್ಲಿಗೂ ಇದೇ ಅರ್ಥ ಇದೆ. ಅಲ್ಲಿಯೂ ಕೇಶ ಶಬ್ದ ಇದೆ. ಕೇಶಗಳಲ್ಲಿ ಇದ್ದು ಅಂದರೆ ಸೂರ್ಯಕಿರಣಗಳಲ್ಲಿ ಇದ್ದು ನಮಗೆ ಹರ್ಷವನ್ನು ಕೊಡುವವ ಹೃಷಿಕೇಶ. ಹೃಷ್ಯತಿ ಅಂತ ಅಂತರ್ನಿಂದ ಹೃಷ್ಯತಿ ಹರ್ಷಯತಿ ಅಂತ. ಹೃಷ್ಯತಿ ಅಥವಾ ಅದೇ ಹರ್ಷಯತಿ ಏನು ಮಾಡ್ತದೆ ನಿರ್ವಚನ. ನಮ್ಮ ಸೂರ್ಯನ ಕಿರಣಗಳಲ್ಲಿದ್ದು ನಮಗೆ ಖುಷಿ ಕೊಡುವವನು, ಹೌದಲ್ವ? ಸೂರ್ಯ ಇರದಂತೆ ನಮ್ಮ ಜೀವನದ ಆನಂದ ಇತ್ತ. ಹಾಗಾಗಿ ಋಷಿಕೇಶ ಮತ್ತು ಕೇಶಿ ನಿಸೂದನ ಅನ್ನುವ ಎರಡು ಶಬ್ದಗಳು ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿದ್ದು ನನ್ನ ಒಳಗೂ ಇದ್ದು ಸೂರ್ಯನೊಳಗೂ ಇದ್ದು ಇಡೀ ವಿಶ್ವವನ್ನು ನಿಯಂತ್ರಿಸತಕ್ಕಂಥ ಮಹಾಶಕ್ತಿ. ಅಂಥವನು ಇವತ್ತು ಮಹಾಭಾವವಾಗಿ ನನ್ನ ತೋಳಿಗೆ ಬಲ ಕೊಟ್ಟು ರಥದಲ್ಲಿ ಹೋಗಿದ್ದೀನಿ. ಹಾಗಾಗಿ ನೀನು ಕೈಗೆ ಸಿಕ್ಕುವವನಲ್ಲ, ನಮ್ಮ ಎಟುಕಿಗೆ ದಕ್ಕುವವನಲ್ಲ. ಇವು ಸಿಕ್ಕಿಬಿಟ್ಟಿದ್ಯಾ ಕೈಗೆ? ಸಿಕ್ಕಿದಾಗ ಕೇಳಿದ್ದು ಬಂತು, ಆಮೇಲೆ ಸಿಕ್ಕೋಲ್ಲ ನೀವು. ನನಗೆ ಈ ಸಂಶಯಗಳ ಪರಿಹಾರ ದಯವಿಟ್ಟು ನನಗೆ ಈ ಪ್ರಶ್ನೆಗಳಿಗೆ ಉತ್ತರ ಕೇಳಿ. ಸನ್ಯಾಸ ಮತ್ತು ತ್ಯಾಗ ಶಬ್ದಗಳ ಅರ್ಥವೇನು, ಅರ್ಥ ವ್ಯತ್ಯಾಸವೇನು, ಅದರ ನಿಜವಾದ ಅರ್ಥ ಏನು? ಇದು ಪ್ರಶ್ನೆ, ಬಹಳ ರೋಚಕವಾದಂಥ ಪ್ರಶ್ನೆ, ರೋಚಕವಾದಂಥ ಸಂಬೋಧನೆ. ಉಪಾಸನೆ ಮಾಡಬಹುದಾದ ಮಾತ್ರ ದೇವರನ್ನ ಮಹಾಬಾಹು, ಋಷಿಕೇಶ, ಕೇಶಿ, ನಿಸೂದನ ಅನ್ನುವ ಶಬ್ದಗಳಿಂದ ನಾವು ಉಪಾಸನೆ ಅಷ್ಟು ಅದ್ಭುತವಾದ
ಇನ್ನೊಂದು ಅರ್ಥ ಇದೆ, ಅದು ಒಂದು ಅಪೂರ್ವ. ಕೇಶಿ ಇದ್ದರೆ ಕೇಶಿ ವಿಷಸ್ಯ ಪಾತ್ರೇಣ ಯತೃದ್ರೇಣ ವಿಭತ್ಸಃ. ಕೇಶಿ ಅಂತ ವಾಯುದೇವರಿಗೆ ಹೆಸರುತ್ತಾ ವಾಯುದೇವ ಕೇಶಿ. ಯಾಕೆಂದರೆ ಅವನು ಕೇಶಃ ಅಂದರೆ ಆನಂದ ರೂಪನಾದ ಸ್ವಾಮಿ ಭಗವಂತ. ಅಂಥ ಆನಂದ ರೂಪನಾದ ಭಗವಂತನು ಸ್ವಾಮಿಯಗುಳ್ಳವ ಕೇಶಿ ಅಂದರೆ ಭಗವಂತನ ಅಂತರಂಗ ಭಕ್ತರಾದ ವಾಯುದೇವರು ಅಂತ. ಆಮೇಲೆ ಕ ಅಂದರೆ ಬ್ರಹ್ಮ, ಈಶ ಅಂದರೆ ರುದ್ರ. ಅವರ ಜೊತೆಗೆ ಸ್ಥಿತಿ ಸಂಹಾರಗಳ ಕ್ರಿಯೆಯಲ್ಲಿ ಸಹಕಾರಿಗಳಾಗಿರುವುದು ಅವರ ಜೊತೆಗೆ ಇರುವವರು ಕೇಶಿ ಅಂದ್ರೆ ಕೇಶಿ ಅಂದರೆ ಇನ್ನೊಂದು ಅರ್ಥ ಸುಂದರವಾದ ಕೂದಲುಳ್ಳವ. ಅದು ಎಲ್ಲ ಅರ್ಥದಲ್ಲೂ ಕೇಶಿ ಅಂತ ಪ್ರಾಣದೇವರಿಗೆ ಹೇಳ್ತಾರೆ, ಭಗವಂತನಿಗೂ ಹೇಳ್ತಾರೆ. ಅಂದ್ರೆ ಕೇಶಿ ಅಂದರೆ ಪ್ರಾಣದೇವರಲ್ಲಿ ಕೂತು ನಮ್ಮ ಅಭೀಷ್ಟವನ್ನು ಕೊಡುವ ಅಂದರೆ ಸಾಕ್ಷಾತ್ ಕೊಡುವುದು. ಹಾಗಾಗಿ ಇಲ್ಲಿ ಏನಾಯಿತು, ಮೂಲ ಗುರುಸ್ಮರಣೆಯೂ ಆಯಿತು, ಪ್ರಾಣದೇವರ ಸ್ಮರಣೆ ಆಯಿತು. ಅವರೇ ಅವನ ಅಣ್ಣನಾಗಿ ಭೀಮನಾಗಿದ್ದಾನೆ. ಅದರಿಂದ ಅಣ್ಣನ ಆಗಿ ಬಂದಿರತಕ್ಕಂಥ ವಾಯುದೇವರ ಸ್ಮರಣೆಯ ಕೇಶಿಯಲ್ಲಿ ಇರುವ ಕೇಶಿಯಿಂದ ಪ್ರಾಣದೇವ ಕೇಶಿಲಿ ಸ್ಥಿತ, ಕೇಶಿಯಲ್ಲಿ ಸ್ಥಿತನಾಗಿ ಸೂದನ ನಿತರಾಮ ಸೂದಯತಿ ಕ್ಷರತಿ ನಮ್ಮ ಅಭೀಷ್ಟವನ್ನು ಕೊಡುವುದು. ಆಮೇಲೆ ಸೂದತೆ ಅಂತ ಒಂದು ಧಾತು ಇದೆ, ಇನ್ನೊಂದು ಸೂದಯತಿ ಅಂತ ಒಂದು ಧಾತು ಇದೆ. ಸೂದಯತಿ ಅನ್ನುವ ಧಾತುವಿಗೆ ಅವರು ಏನು ಮಾಡಿದ್ರು ಅಂದರೆ ಧಾತು ಪಾಠದಲ್ಲಿ ಇಲ್ಲ ಆ ಹಿಂಸೆ ನಾಶ ಮಾಡೋದನ್ನು ಮಾಡ್ತಾರೆ. ಅನಂತರದವರು ಸೇರಿಸಿದ್ರು ಸೂದ ಘಾತೆ ಅಂದರೆ ಸೂದನ ನಾಶ ಮಾಡೋದು. ಹೀಗೆ ಯಾಕೆ ಧಾತು ಪಾಠ ಏನಿದೆ ಅನ್ನೋದು ನಮಗೆ ಮುಖ್ಯ ಅಲ್ಲ, ಯಾವ ಅರ್ಥದಲ್ಲಿ ಪ್ರಯೋಗ ಇದೆ, ಪ್ರಯೋಗದ್ದು ಅದು ಕರ್ತವ್ಯ. ಯಾವ ಅರ್ಥದಲ್ಲಿ ಪ್ರಯೋಗ ಇದೆ ಆ ಧಾತು ನಾವೇ ಪಠಿಸಬೇಕು. ಧಾತು ಪಾಠದಲ್ಲಿ ಇಲ್ಲ, ಇಲ್ಲದಿದ್ರೆ ಹಾಕೊಳ್ಳಿ ಅಷ್ಟೇ. ಎಷ್ಟೋ ವಿಷಯ ಇದೆ ವ್ಯಾಕರಣದಲ್ಲಿ ಏನಂದ್ರೆ ವ್ಯಾಕರಣದಲ್ಲಿ ಮೂಲದಲ್ಲಿದ್ರೆ ನೀವು ಹಾಕೊಳ್ಳಿ, ಸೇರಿಸಿಕೊಳ್ಳಿ. ಯಾಕಂದ್ರೆ ಪ್ರಯೋಗ ವ್ಯಾಕರಣದಲ್ಲಿ ಇಲ್ಲ ಸೇರಿಸಿಕೊಳ್ಳಿ ಅಷ್ಟೇ. ಅದಕ್ಕೆ ಈ ಗಣಪಾಠ ಅಂತಿರ್ತದೆ, ಪತಂಜಲಿ ಹೇಳ್ತಾರೆ ಕೆಲವು ಶಬ್ದಗಳನ್ನ ಹೀಗೆ ಆಗುತ್ತೆ ಅಂತ ಒಂದು ಪಟ್ಟಿ ಮಾಡಿದ್ದಾರೆ ಗಣಪಾಠ. ಅದಕ್ಕೆ ಅದರಲ್ಲಿ ಇಲ್ಲದೆ ಇದ್ದದ್ದು ವ್ಯವಹಾರದಲ್ಲಿದ್ರೆ ಆಕೃತಿ ಗಣ ಅಂತ ಗಣಪಾಠ. ಏ ಲೋಕೇಶು ಪಠ್ಯಂತೆ ತೇ ಸರ್ವೇಪಿ ಗಣನೀಯ ಇದು ಗಣಪಾಠ ಅಂತ. ಯಾವುದು ನಾವು ಹೇಳಿದ್ದಷ್ಟೇ ಅಲ್ಲ, ವಸ್ತು ರೂಪ ಒಂದು ಪ್ರಾಮಾಣಿಕವಾಗಿದ್ದರೆ ಅದನ್ನು ಸೇರಿಸಿಕೊಳ್ಳಿ. ವ್ಯಾಕರಣದಲ್ಲಿ 100ಕ್ಕೆ 100 ಶಬ್ದಗಳಿಗೆ ವ್ಯಾಕರಣ ಬರೆಯಲಿಕ್ಕೆ ಆಗುವುದಿಲ್ಲ. ಅದು ಕೆಲವೆಲ್ಲ ಹಾಗೆ ಉಂಟು, ಅದು ಹಾಗೆ ಹೇಳಬೇಕು, ನಮ್ಮ ಹತ್ರ ಅದರ ನಿರ್ವಚನ ಇಲ್ಲ ಅಂತ. ಹಾಗಾಗಿ ಶೂದ ಖಾತೆ ಅನ್ನುವಂಥ ಸೂದ ಏನಿದ್ರೆ ಹತ್ತಿ ನಾಶ ಮಾಡುವುದು. ಆಯ್ತು, ಭಗವಂತನ ಚಿಂತನೆ ಈ 3 ನಾಮಗಳಿಂದ ಮಾಡಿ ಅವನು ಭಗವಂತನನ್ನು ತನ್ನ ಅಂತರ್ಯಾಮಿಯಾಗಿ ಸೂರ್ಯಮಂಡಲದ ಸ್ಥಿತನಾಗಿ ಪಿಂಡಾಂಡ ಬ್ರಹ್ಮಾಂಡಗಳ ನಿಯಾಮಕನಾಗಿರ್ತಕ್ಕ ಭಗವಂತ ಈ ರಥದಲ್ಲಿ ಸಾರಥ್ಯ ಕೂತದ್ದನ್ನು ಚಿಂತಿಸಿಕೊಂಡು ಅದರ ಜೊತೆಗೆ ತಮ್ಮ ತಾಯಿಯ ಅಣ್ಣನ ಮಗನಾಗಿ ಹುಟ್ಟಿ ಕೇಶಿಯನ್ನು ಸಂಹಾರ ಮಾಡಿದ ಆ ಸಂಬಂಧದ ಅನುಸಂಧಾನ ಎಲ್ಲ ಇದೆ. ಈ ಒಂದು ನಾಮಸ್ಮರಣೆಯಲ್ಲಿ ಸಂಬಂಧದ ಅನುಸಂಧಾನ ಇದೆ, ಗುರುತ್ವೇನ ಅನುಸಂಧಾನ ಇದೆ, ದೇವತ್ವೇನ ಅನುಸಂಧಾನ ಇದೆ, ಗುರುಗಳಾಗಿರ್ತಕ್ಕ ಪ್ರಾಣದೇವರ ಅನುಸಂಧಾನ ಇದೆ. ತುಂಬ ಹೀಗೆ ಗೀತೆಯನ್ನು ನಾವು ಮನನ ಮಾಡ್ತಾ ಹೋದರೆ ಅದು ತೆರೆದುಕೊಳ್ಳುವ ರೀತಿಯೇ ಬೇಕು. ನಾವು ಅದರ ಮೇಲೆ ಕೂಡ ಮೇಲಿನಿಂದ ಮೇಲೆ ಇರುವುದಲ್ಲ, ಅಡಿಗೆ ಹೋಗುವುದು ಬಿಡಿ, ಮೇಲಿಂದ ಮೇಲೆ ಇರುವುದು ಅಲ್ಲ. ನಾವು ಗೀತಾ ಚಿಂತನ ಅಂದರೆ ಏನು ಗೊತ್ತುಂಟ, ಗೀತೆಯ ಕಡಲಿನ ಬುಡದಲ್ಲಿ ವೈದ್ಯರಲ್ಲಿ ನಿಂತುಕೊಂಡು ಕಣ್ಕಂಡ್ಬಿಟ್ಟು ನೋಡುವುದಲ್ಲ, ನೀರನ್ನು ಇಳಿದು ಬಿಟ್ಟರೆ ಅಪರಂಪಾರ. ಹೀಗೆ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಏನು ಹೇಳಿದ, ಭಗವಾನ್ ಕಿಮು ವಾಚ, ಕೃಷ್ಣ ಅವನು ಹೇಳ್ತಾನೆ ನಿನಗೆ ಸನ್ಯಾಸ ಮತ್ತು ತ್ಯಾಗ ಅನ್ನೋದರ ಅರ್ಥ ವ್ಯತ್ಯಾಸ ಬೇಕಾಗುತ್ತೆ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ಸರ್ವಕರ್ಮ ಫಲತ್ಯಾಗಂ ಪರಹುಸ್ತ್ಯಾಗಂ ವಿಚಕ್ಷಣ. ಮೊದಲು ಆ ಶಬ್ದದ ಅರ್ಥ ಹೇಳ್ತಾರೆ, ಮುಂದೆ ಅದರ ವಿವರಣೆ.
ಸನ್ಯಾಸ ಅಂದರೆ ಏನು? ಸನ್ಯಾಸ ಅಂದರೆ ಬೇರೆ ಅರ್ಥಗಳಲ್ಲ. ನಮಗೆ ಸಂಶಯ. ಸನ್ಯಾಸ ಅಂದರೆ ಯತಿಗಳ ಆಶ್ರಮ, ಸನ್ಯಾಸಾಶ್ರಮ ಅದಲ್ಲ. ನಾನು ಹೇಳ್ತಾ ಇರೋದು ಬರೀ ಸನ್ಯಾಸಿಗಳಿಗಲ್ಲ. ಭಗವದ್ಗೀತೆ ಹೇಳ್ತಾ ಇರೋದು ಅರ್ಜುನನಿಗೆ. ಅರ್ಜುನ ಇನ್ನೂ ಸನ್ಯಾಸ ತಗೊಂಡಿಲ್ಲ, ಮುಂದೆ ತಗೊಳ್ಳೋ ಯೋಚನೆ ಇಲ್ಲ ಅವನಿಗೆ. ಅದನ್ನ ಅರ್ಜುನನಿಗೆ ಸನ್ಯಾಸಿಗಳ ಬಗ್ಗೆ ಯಾಕೆ ಮಾತಾಡೋದು? ಅರ್ಜುನನಿಗೆ ಅನ್ವಯವಾಗುವ ಮಾತನ್ನು ಹೇಳ್ತಾ ಇರೋದು. ಅದರಿಂದ ಸನ್ಯಾಸ ಅಂದರೆ ಸನ್ಯಾಸಿಗಳಲ್ಲದವರಿಗೂ ಇರುವ ಸನ್ಯಾಸ, ಅಂದರೆ ಗೃಹಸ್ಥರಿಗೂ ಅನ್ವಯವಾಗುವ ಸನ್ಯಾಸ ತಾನು ಹೇಳ್ತಾ ಇರೋದಂತಾರೆ ಕೃಷ್ಣ. ಸನ್ಯಾಸ ಅಂದರೆ ಸಾಧಕರಿಗೆ ಎಲ್ಲರಿಗೂ ಅನ್ವಯವಾಗುವುದು. ಅವನು ಬ್ರಹ್ಮಚಾರಿಯೂ ಸನ್ಯಾಸಿ ಆಗುವುದು, ಗೃಹಸ್ಥರು ಸನ್ಯಾಸಿ ಆಗುವುದು, ವಾನಪ್ರಸ್ಥರು ಸನ್ಯಾಸಿ ಆಗುವುದು, ಸನ್ಯಾಸಿಯೂ ಸನ್ಯಾಸಿ ಆಗುವುದು, ಸನ್ಯಾಸಿ ಆಗದೆಯೂ ಸನ್ಯಾಸಿ ಆಗುವುದು. ಇದು ಸನ್ಯಾಸ ಶಬ್ದದ ಅರ್ಥ ಏನು ಅಂದರೆ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ತಗೊಳ್ಳುವುದು. ಕರ್ಮಗಳನ್ನು ಬಿಡುವುದು. ಹೇಗೆ ಬಿಡುವುದು? ಎರಡು ವಿಧದಿಂದ ಬಿಡುವುದು. ಕರ್ಮಗಳನ್ನು ಫಲದ ಇಚ್ಛೆ ಇಲ್ಲದೆ ಇರುವುದರಿಂದಲೂ ಕರ್ಮ ಬಿಡುವುದು. ಕರ್ಮ ಬಿಡುವುದಂದ್ರೆ ಅದರ ಫಲದನ್ನು ಬಿಡುವುದಂತೆ ಅರ್ಥ. ಎರಡು ವಿಧವಾದ ಸನ್ಯಾಸ ಇದೆ. ಒಂದು, ಕಾಮ್ಯ ಕರ್ಮಗಳನ್ನು ಮಾಡ್ತಾರೆ, ಮಾಡಿ ಆ ಫಲವನ್ನು ಬಯಸುವುದಿಲ್ಲ. ಈಗ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ. ಜ್ಯೋತಿಷ್ಠೋಮ ಯಾಗ ಮಾಡಿದರೆ ಸ್ವರ್ಗ ಸಿಗುತ್ತೆ, ಸ್ವರ್ಗ ಬೇಕು ಅಂತಂದರೆ ಜ್ಯೋತಿಷ್ಠೋಮ ಯಾಗ ಮಾಡಿ. ಜ್ಯೋತಿಷ್ಠೋಮ ಯಾಗ ಮಾಡ್ತೇನೆ, ನಾನು ಸ್ವರ್ಗವನ್ನು ಬಯಸೋದಿಲ್ಲ, ಮತ್ತೆ ಭಗವಂತ ಪ್ರೀತಿ ನಾನು ಸಾಕ್ತೇನೆ. ಹಾಗಾದರೆ ಅಲ್ಲಿ ಅದು ಸನ್ಯಾಸ. ಸ್ವರ್ಗವನ್ನು ಬಯಸದೆ ಜ್ಯೋತಿಷ್ಠೋಮ ಯಾಗ ಮಾಡಿದರೆ ಅಲ್ಲಿ ಕರ್ಮವನ್ನು ಮಾಡಿದ, ಆದರೆ ಕಾಮನೆಯನ್ನು ಬಿಟ್ಟ. ಕಾಮನೆಯ ಸನ್ಯಾಸ. ಆ ಕಾಮನೆಯನ್ನು ತ್ಯಾಗ ಮಾಡೋದಿಲ್ವಾ, ಅದಕ್ಕೆ ಸನ್ಯಾಸ ಅಂತ ಅದಕ್ಕೆ ಬಂದದ್ದು. ಅವನು ತ್ಯಾಗ ಮಾಡಿದ ಕರ್ಮವನ್ನಲ್ಲ, ಕಾಮನೆಯನ್ನು ತ್ಯಾಗ ಮಾಡಿದ. ಅದೇ ಮುಖ್ಯವಾದ ನ್ಯಾಸ. ಕರ್ಮ ತ್ಯಾಗ ಅಲ್ಲ, ಕಾಮನೆಯ ತ್ಯಾಗವೇ ಮುಖ್ಯವಾದದ್ದು. ಅದಕ್ಕೆ ಸಂನ್ಯಾಸ. ಅದು ನ್ಯಾಸದಲ್ಲಿ ಬಹಳ ಮುಖ್ಯವಾದ. ನಾವು ಬಯಕೆಗಳನ್ನು, ಆಸೆಗಳನ್ನು ಬಿಡುವುದೇ ನಿಜವಾದ ಸನ್ಯಾಸ. ಸ್ಪಷ್ಟ. ಸನ್ಯಾಸ ಅಂತಂದರೆ ಆಸೆಗಳನ್ನು ಬಿಡುವುದು. ಕಾಮ್ಯ ಕರ್ಮಗಳನ್ನು ಮಾಡಬಹುದು, ಅದರ ಕರ್ಮದ ಫಲದ ಬಗ್ಗೆ ತಲೆಗೆಡಿಸಿಕೊಳ್ಳದೆ, ಅಥವಾ ಫಲ ಬೇಡ ಅದರಿಂದ ಆ ಕರ್ಮವೂ ಬೇಡ, ಅದು ಮಾಡಬಹುದು. ಕಾಮ್ಯ ಕರ್ಮಗಳನ್ನು ಮಾಡದೆಯೂ ಇರಬಹುದು, ಮಾಡಿಯೂ ಫಲವನ್ನು ಬಯಸದೇ ಮಾಡಬಹುದು. ಇದು ಎರಡಕ್ಕೂ ಸನ್ಯಾಸ ಅಂತ. ಅದು ಸನ್ಯಾಸ ಅಂದರೆ ಎರಡು ಬಗೆ. ಅದು ಒಂದು, ಎರಡು ಕಡೆ ಮುಖ್ಯ ಅಂಶ ಫಲವನ್ನು ಬಯಸದೆ ಮಾಡಬಹುದು, ಅಥವಾ ಫಲ ಬೇಡ ಅಂತ ಕರ್ಮವೂ ಬೇಡ ಅಂತ. ಅನಿಚ್ಛಯ ಫಲಾನಿಚ್ಛಯ ಅಕರ್ಣೇನವ ಕರ್ಮಣಾಂತ್ಯ. ಒಂದು ಮಾಡದೇ ಬಿಡು, ಯಾಕೆ ನಮಗೆ ಆ ಫಲಾಪೇಕ್ಷೆ ಇಲ್ಲ, ಅದರಿಂದ ಆ ಯಾಗ ನಾನು ಮಾಡೋದು, ಅದು ಸನ್ಯಾಸ. ಫಲಾಪೇಕ್ಷೆ ಇಲ್ಲ, ಆದರೆ ಭಗವದ್ಗೀತೆಗೋಸ್ಕರ ಮಾಡೋಣ, ಅದು ಸನ್ಯಾಸ. ಅದನ್ನ ಸನ್ಯಾಸ ಅಂತಂದರೆ ಕರ್ಮ ಮಾಡಬಹುದು, ಮಾಡದೇ ಇರಬಹುದು. ಎರಡು ಕಡೆಯೂ ಮಾಡುವಾಗಲೂ ಫಲದ ಅಪೇಕ್ಷೆ ಇಲ್ಲ, ಫಲಾಪೇಕ್ಷೆಯಿಂದ ಮಾಡುವುದಿಲ್ಲ. ಎರಡು. ತ್ಯಾಗ ಅಂತಂದರೆ ಇದರಲ್ಲಿ ಕರ್ಮ ಮಾಡದೇ ಇರುವುದು ಫಲಾಪೇಕ್ಷೆ. ಸನ್ಯಾಸದ ತ್ಯಾಗದಲ್ಲಿ ಬರೀ ಫಲದ ಬಯಕೆಯನ್ನು ಮಾತ್ರ ತೊರೆಯುವುದು, ಕರ್ಮ ತೊರೆಯುವುದಿಲ್ಲ. ಸರ್ವ ಕರ್ಮ ಫಲತ್ಯಾಗ ಪ್ರಾಹುಸ್ತ್ಯಾಗ. ತ್ಯಾಗ ಅಂದರೆ ಕರ್ಮ ತ್ಯಾಗ. ಸನ್ಯಾಸದಲ್ಲಿ ಕರ್ಮ ತ್ಯಾಗವೂ ಸೇರುತ್ತೆ. ಕೆಲವು ಕಡೆ ಫಲತ್ಯಾಗ, ಕೆಲವು ಕಡೆ ಕರ್ಮದ್ದೇ ತ್ಯಾಗ. ಇಲ್ಲಿ ಹಾಗಲ್ಲ, ಎಲ್ಲ ಕರ್ಮಗಳು ಯಾವ ಕರ್ಮವನ್ನು ತ್ಯಾಗ ಮಾಡುವುದಿಲ್ಲ. ಕರ್ಮದ ಫಲ, ಯಾವ ಕರ್ಮದಲ್ಲಿ ಫಲ ಅಪೇಕ್ಷೆ. ಅದರಿಂದ ಸರ್ವಕರ್ಮ ಫಲತ್ಯಾಗ. ತ್ಯಾಗ ಅಂತಂದ್ರೆ ಕರ್ಮದ ತ್ಯಾಗ ಅಲ್ಲ, ಫಲತ್ಯಾಗ. ಕರ್ಮತ್ಯಾಗ ಅಂತ ಆದರೆ ನಾವೆಲ್ಲರೂ ತ್ಯಾಗಿ. ನಾವು ವೇದ ಓದುವುದನ್ನು ತ್ಯಾಗ ಮಾಡಿದ್ದೇವೆ, ಏಕಾದಶಿ ವ್ರತ ಮಾಡೋದನ್ನು ತ್ಯಾಗ ಮಾಡಿದ್ದೇವೆ, ಸಂಧ್ಯಾವಂದನೆ ಮಾಡೋದನ್ನು ತ್ಯಾಗ ಮಾಡಿದ್ದೇವೆ. ದೊಡ್ಡ ತ್ಯಾಗ ಮಾಡೋದು ನಮ್ಮಟ್ಟು ಪ್ರಾಚೀನ ಯಾರು ತ್ಯಾಗ ಮಾಡಿದ್ದೇವೆ. ಎಲ್ಲ ಸತ್ಕರ್ಮಗಳನ್ನು ತ್ಯಾಗ ಮಾಡಿದ್ದೇವೆ. ಅದೇ ತ್ಯಾಗ, ಅದು ಹಿಡಿದು ಅದು ತ್ಯಾಗ ಅಲ್ಲ. ಸತ್ಕರ್ಮಗಳನ್ನು ಮಾಡಿ ಅದರಿಂದ ಫಲವನ್ನು ತೆರೆದು ಬಂದರೆ ತ್ಯಾಗ. ಹೊತ್ತು ಕರ್ಮ ತ್ಯಾಗ ತ್ಯಾಗ ಅಲ್ಲ. ಕರ್ಮ ತ್ಯಾಗ ಆದರೆ ನಾವೆಲ್ಲರೂ ತ್ಯಾಗಿಗಳಾಗಬೇಕಾದ್ರೆ ಅಲ್ಲ. ಮತ್ತೆ ಎಲ್ಲ ಕರ್ಮವನ್ನು ಮಾಡಿ ಫಲದ ಆಸೆಯನ್ನು ತಲೆಯುವುದು ಮಾತ್ರ ತ್ಯಾಗ. ಸರ್ವಕರ್ಮ ಫಲತ್ಯಾಗಂ ಪ್ರಾಹು ತ್ಯಾಗಂ ವಿಚಕ್ಷಣ. ಒಂದು ಕಡೆ ಕವಯ ಅಂತಂದ, ಸನ್ಯಾಸಂ ಕವಯೋ ವಿದುಹು. ಒಂದು ಕಡೆ ವಿಚಕ್ಷಣ ಅಂತ, ಎರಡು ಕಡೆ ಅದು ವಿಶೇಷವನ್ನು ಕೊಡ್ತಾನೆ. ಅಂದರೆ ಇದನ್ನು ಹೀಗೆ ಹೇಳುವವರು ಯಾರ್ಯಾರು ಅಲ್ಲ, ಕವಿಗಳು. ನಾನು ಹೇಳ್ತೇನೆ ಅಂತ ಹೇಳೋಲ್ಲ ಕೃಷ್ಣ.
ಕವಿಗಳು ಹೀಗೆ ಹೇಳ್ತಾರೆ ಅಂತ. ಕವಿಗಳು ಅಂದರೆ ಶಬ್ದ ಅಂತ ಸಾಕು. ಅಂದರೆ ಮಾತು ಬಲ್ಲವರು ಅಂತ. ಮಾತು ಬಲ್ಲವರು ಅಂದರೆ ಯಾವ ಮಾತಿಗೆ ಏನು ಅರ್ಥ ಅಂತ ತಿಳಿದು ಮಾತಾಡುವುದು ಅವು ಕವಿಗಳು. ಕವಿಗಳು ಅಂದರೆ ಕವಿತೆ ಬರೆಯೋರಲ್ಲ, ಯಾವ ಶಬ್ದಕ್ಕೆ ಏನು ಅರ್ಥ ಅಂತ ತಿಳಿದು ಶಬ್ದಾರ್ಥಗಳ ಸಂಬಂಧವನ್ನು ತಿಳಿದು ಮಾತನಾಡುವುದು. ಅವರು ಸನ್ಯಾಸ ಶಬ್ದಕ್ಕೆ ಹೀಗೆ ಅರ್ಥ, ಯಾಕಂದರೆ ಅವ್ರು ಶಬ್ದ ಅರ್ಥ ಗೊತ್ತಿದ್ದವರು, ಶಬ್ದದ ಅರ್ಥವನ್ನು ತಿಳಿದವರು ಕವಿಗಳು. ಹಾಗೆ ತಿಳಿದು ವಿಚಕ್ಷಣೆ ಆ ಅರ್ಥವನ್ನ, ವಿಚಕ್ಷಣ ಅದೇ ಅವರ ಅರ್ಥ, ಆ ಅರ್ಥವನ್ನ ಬರೇ ಡಿಕ್ಷನರಿ ನೋಡಿ ತಿಳ್ಕೊಂಡವರಲ್ಲ. ನೋಡಿ, ಕವಿಗಳು ಅಂದರೆ ಡಿಕ್ಷನರಿ ನೋಡಿ ಅರ್ಥ ತಿಳ್ಕೊಂಡ್ರೆ ಕವಿಗಳಾಗ್ತದೆ, ಅಷ್ಟೇ ಅರ್ಥ ಸಾಲದು. ಆ ಅರ್ಥವನ್ನು ಅನುಭವಿಸ್ಬೇಕು. ವಿಚಕ್ಷತೆ ಆಮೇಲೆ ಆಚಕ್ಷತೆ, ಅದನ್ನು ಅನುಷ್ಠಾನ ತರಬೇಕು. ಹಾಗೆ ಪ್ರಯೋಗ ಮಾಡೋದು, ತಿಳಿದು ಪ್ರಯೋಗಿಸುವುದು. ಕವಿಗಳು ತಿಳಿದವರು, ವಿಚಕ್ಷಣದ ಪ್ರಯೋಗಿಸುವುದು, ತಿಳಿದು ಪ್ರಯೋಗಿಸುವುದು. ಬರೇ ತಿಳಿಯೋದು ಪುಸ್ತಕದಿಂದ ತಿಳಿಯೋದಲ್ಲ, ವಿಚಕ್ಷಣರು ಅಂದರೆ ಅನುಭವದಿಂದ ತಿಳಿಯೋದು. ಹೀಗೆ ಆ ಶಬ್ದದ ಅರ್ಥವನ್ನು ಅನುಭವಿಸಬೇಕು. ಶಬ್ದದ ಅರ್ಥವನ್ನು ಅನುಭವಿಸಿ ಹೇಗೆ ಅಂದರೆ ನೋಡಿ, ಮಧುರಂ ಕ್ಷೀರ ಮಾಧುರ್ಯಂ, ಹಾಲು ಮಧುರವಾಗಿದೆ ಅಂದರೆ ನಮ್ಗೆ ಅರ್ಥ ಆಗಿದೆ. ಅದು ಯಾವಾಗ ಪೂರ ಅರ್ಥ ಆಗೋದು? ಹಾಲು ಕುಡಿದಾಗ, ಹಾಲೇ ಕುಡಿಯದೆ ಇದ್ದವರಿಗೆ ಹಾಲು ಮಧುರವಾಗಿದೆ ಅಂದರೆ ಅದು ಒಳ್ಳೆ ರುಚಿಯಾಗಿದ್ದಂತೆ ಯಾರಿಗೊತ್ತು? ನಾನು ಕುಡಿದಿಲ್ಲ. ಯಾವಾಗ ಗೊತ್ತಾಗೋದು? ಕ್ಷೀರದ ಹಾಲಿನ ರುಚಿಗೆ ಮಧುರ ಅಂತ ಹೇಳ್ತಾರೆ. ಅದು ಯಾವಾಗ ಗೊತ್ತಾಗೋದಿಲ್ಲ, ನಾವು ಹಾಲು ಕುಡಿದು ಅನುಭವಿಸಿದಾಗ. ಸೊ ಮಧುರಂ ಕ್ಷೀರ ಮಾಧುರ್ಯ ಅಂತ ಶಬ್ದಾರ್ಥ ಗೊತ್ತಿದ್ದವ ಕವಿ, ಅದನ್ನು ಕುಡಿದು ಆ ಅರ್ಥದ ರುಚಿಯನ್ನು ಅನುಭವಿಸುವ ವಿಚಕ್ಷಣ. ಆ ಶಬ್ದಗಳು ನೋಡಿ ಎಷ್ಟು ವಿಚಿತ್ರವಾಗಿದೆ. ಒಂದೂ ಶಬ್ದವೂ ವ್ಯರ್ಥವಾಗಿ ಬರುವುದಿಲ್ಲ ಗೀತೆಯಲ್ಲಿ. ಬರೇ ಶಬ್ದದ ಅರ್ಥ ತಿಳಿದವನು ಕವಿ. ಕವಿಗಳು ಅನುಭವಿಸುವುದಿಲ್ಲ, ಅವರು ಅನುಭವಿಸದೇ ಇದ್ದದ್ದನ್ನೇ ಹೇಳೋದು. ಅದರಿಂದ ಕವಿಗಳೆಲ್ಲ ದೋಷ ಇದೆ. ಕವಿಗಳು ಏನು ತಮಗೆ ನಿಜ ಜೀವನದಲ್ಲಿ ಸಿಗಲಿಲ್ಲ ಅದನ್ನು ಕವನದಲ್ಲಿ ಬರೀತಾರೆ. ಅವನು ಮದುವೆ ಆಗಲಿಲ್ಲ ಅಂದರೆ ಅವನು ಪ್ರಣಯದ ಬಗ್ಗೆ ಒಂದು ಕಾವ್ಯ, ಮದುವೆ ಆಗಲಿಲ್ಲ, ಅವನ ಮದುವೆಯಾಗಿ ತಾನು ಪ್ರೀತಿಸಿದ ಹೆಂಡತಿಗೆ ಸಂಸಾರ ಮಾಡಬೇಕು ಅನ್ನೋ ಆಸೆಯನ್ನು ಕವನದಲ್ಲಿ ಸೇರಿ ತೀರಿಸಿಕೊಳ್ತಾರೆ. ನೀವು ಗಮನಿಸಿ ನೋಡಿ, ಮದುವೆ ಆಗದ ಕವಿಗಳು ಬರೆದ ಕವನದಲ್ಲಿ ಇರುವಷ್ಟು ಶೃಂಗಾರ ಮದುವೆ ಆದ ಮೇಲೆ ಕವಿಗಳು ಬರೆದಲ್ಲಿ ಇರೋದು. ಯಾಕಂದ್ರೆ ಅವರಿಗೆ ಆಮೇಲೆ ಶೃಂಗಾರದ ಬಗ್ಗೆ ಬೇರಾಗಿ ಬರೆಸಿರುವಾಗ ಮದುವೆ ಆಗೋ ಮುಂಚೆ ಕವನ ಬರೀತಾರಲ್ಲ, ಅದು ವಿಪರೀತ ಶೃಂಗಾರ. ಅದು ಇದು ಇನ್ನೊಬ್ಬರ ಅನುಭವ, ನನ್ನ ಅನುಭವವನ್ನೇ ನಾನು ಹೇಳ್ತಾ ಇದ್ದೇನೆ. ನಾನು ಚಿಕ್ಕವರಿದ್ದಾಗ ಬರೆದಾಗ ಭಾರಿ ಶೃಂಗಾರ ಕವನ ಬರೀತಿದ್ದೆ, ಆಗಲಿಕ್ಕೆ ಆಗಲಿಲ್ಲ ಮದುವೆ ಆಗ. ಶೃಂಗಾರ ಅದು ನಮಗೆ ಯಾವ ಅನುಭವ ಇಲ್ಲವೋ ಅದರ ಸೆಳ. ಅದಕ್ಕೆ ಹೇಳಿದೆ, ಕವಿಗಳು ಅಂದರೆ ಶಬ್ದಾರ್ಥ ಗೊತ್ತಿದ್ದು, ಆದರೆ ಅದನ್ನು ಅನುಭವಿಸಬೇಕಾಗಿಲ್ಲ. ವಿಚಕ್ಷಣರು ಅಂದರೆ ಆ ಶಬ್ದದ ಅರ್ಥವನ್ನು ಅನುಭವಿಸಬೇಕು. ಶೃಂಗಾರದ ಬಗ್ಗೆ ಅನುಭವ ಇಲ್ಲದೆ ಬರೆಯುವುದು ಬೇರೆ, ಶೃಂಗಾರವನ್ನು ಅನುಭವಿಸಿ ಬರೆಯುವುದು ಬೇರೆ ಅಲ್ವಾ? ಹಾಗೆ ಈಗ ಆದ್ದರಿಂದ ಎರಡು ಶಬ್ದ ಹಾಕ್ತಾರೆ. ಕವಯ ಅನುಭವಿಸಿ ಅದನ್ನು ಆಚರಣೆಗೆ ತಂದವರು, ಪ್ರಯೋಗ ಆಚಕ್ಷತೆ, ವಿಚಕ್ಷತೆ ಆಚಕ್ಷತೆ. ಇದು ಬಹಳ ಗೀತೆಯಲ್ಲಿ ಬರ್ತಕ್ಕ ವಿಶೇಷಣಗಳ ಒಂದು ಅನುಸಂಧಾನವೇ ಒಂದು ಚಮತ್ಕಾರ, ಬಹಳ ಆನಂದಕರ. ಹೇಳ್ತಾನೆ, ಕವಿಗಳು ಅದರ ಶಬ್ದಾರ್ಥದ ಸಂಬಂಧವನ್ನು ಬಲ್ಲವರು, ತಿಳಿದು ಅನುಭವಿಸಿ ಪ್ರಯೋಗಿಸುವವರು. ಏನು ಹೇಳ್ತಾರೆ ಅಂದರೆ ಸನ್ಯಾಸ ಅಂತಂದರೆ, ಸನ್ಯಾಸ ಅಂತ ಕರ್ಮ ಮಾಡಬಹುದು, ಬಿಡ್ಬೋದು. ಫಲದ ಬಯಕೆ ಇಲ್ಲದೆ ಮಾಡಬಹುದು, ಬಿಡ್ಬೋದು. ತ್ಯಾಗ ಅಂದ್ರೆ ಹಾಗಲ್ಲ, ಎಲ್ಲ ಕರ್ಮವನ್ನು ಮಾಡ್ತಾರೆ, ಫಲದಾಸೆಯನ್ನು ಮಾತ್ರ ಬಿಡು. ಇಷ್ಟೇ ಸನ್ಯಾಸಕ್ಕೂ ತ್ಯಾಗಕ್ಕೂ ಇರುವ ವ್ಯತ್ಯಾಸ. ಎಷ್ಟು ಡೆಫಿನಿಟ್ ಆಗಿ ಹೇಳ್ಬಿಟ್ಟ ಕೃಷ್ಣ, ಎಷ್ಟು ಡೆಫಿನಿಷನ್, ನಿಮಗೆ ಇಷ್ಟು ಸ್ವಚ್ಛವಾಗಿ ಎಲ್ಲಿಯೂ ಸಿಗೋದು. ಒಂದು ಶಬ್ದಕ್ಕೆ ಏನು ಅರ್ಥ, ಈ ಚಿಂತನೆ ನಮ್ಮಲ್ಲಿ ಇಲ್ಲಿ ಒಟ್ಟು ಒಂದು ಏನಾದರೂ ಶಬ್ದ ಪ್ರಯೋಗಿಸಿದ್ರು ಒಟ್ಟು ಮಾತ್ರ. ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ ಅಂತ ಹೇಳ್ತಾರೆ. ಏನಂದ್ರೆ ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹು ಮನೀಷಿಣ. ಕೆಲವರು ಹೇಳ್ತಾರೆ ತ್ಯಾಗ ಅಂದರೆ ಕರ್ಮತ್ಯಾಗವೇ, ಕರ್ಮತ್ಯಾಗವೇ ತ್ಯಾಗ ಅಂತ ಕೆಲವರು ಹೇಳ್ತಾರೆ. ಒಂದು ಪಕ್ಷಾಂತರ ತಗೊಂಡು ಇವ್ರು ಹೇಳಿದ ಕರ್ಮತ್ಯಾಗ ಅಲ್ಲ ಫಲತ್ಯಾಗ ಅಂತ. ಆಮೇಲೆ ಕೆಲವರು ಹೇಳ್ತಾರೆ, ಯಾಕೆಂದ್ರೆ ಕರ್ಮತ್ಯಾಗ ಮಾಡಬೇಕು ಅಂತ ಉಲ್ಲೇಖ ಉಂಟು ಅಲ್ಲ, ಕರ್ಮತ್ಯಾಗ ಮಾಡಿದಮ್ಮ ಕರ್ಮತ್ಯಾಗಿ ಅದನ್ನು ಹೇಳ್ತಾರೆ. ಕರ್ಮವನ್ನು ತ್ಯಾಗ ಮಾಡಿ, ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ತ್ಯಾಜ್ಯವಿತ್ಯೇಕೆ ಪ್ರಾಪ್ತ. ಕರ್ಮವನ್ನು ಬಿಡಬೇಕು ಅಂತ ಕೆಲವರು ಹೇಳ್ತಾರೆ. ತಪ್ಪಲ್ಲ, ಯಾಕೆ ಅವನು ಮನೀಷಿನ
ಬುದ್ಧಿವಂತರಪ್ಪ ಅವರು, ಕಟ್ಟಲ್ಲ ಅವರು. ಅವ್ರು ಹೇಳಿದ್ದು ಸರಿಯೇ ಇಲ್ಲ. ಅರೆ ನೀನು ಕರ್ಮ ಬಿಡಬಾರದು, ಅವರು ಕರ್ಮ ಬಿಡಬೇಕು ಅಂತಾರೆ. ಅದರ ವಿರೋಧ ಇಲ್ಲ, ಈ ವಿರೋಧ ಇಲ್ಲ. ಅವರು ಬುದ್ಧಿವಂತರು. ಯಾಕೆಂದ್ರೆ ಅವರು ಕರ್ಮ ತ್ಯಾಜ್ಯ ಅಂತ ಹೇಳಿಲ್ಲ. ತ್ಯಾಜ್ಯ ದೋಷವತ್ತು. ಯಾವುದು ಇಷ್ಟವೋ ಆ ಕರ್ಮ ಬಿಡಬೇಕು. ಯಾವುದು ದುಷ್ಟ, ಫಲದ ಬಯಕೆಯಿಂದ ಕರ್ಮ. ಹಾಗಾದ್ರೆ ಫಲ ತ್ಯಾಗ ಮಾಡಬೇಕು ಅಂತ ಅರ್ಥ ಆಯ್ತಲ್ಲ. ದುಷ್ಟವಾದ ಕರ್ಮ ತ್ಯಾಜ್ಯ ದೋಷವದಿತ್ಯೇಕೆ ಕರ್ಮ. ಯಾವುದರಲ್ಲಿ ಫಲದ ಬಯಕೆ ಎನ್ನುವ ದೋಷ ಇದೆಯೋ ಆ ಕರ್ಮ ತ್ಯಾಜ್ಯ ಅಂತಂದ್ರೆ ಫಲ ತ್ಯಾಗ ಮಾಡಬೇಕು ಅಂತ ಅರ್ಥ ಆಯ್ತಲ್ವ. ಅವ್ರು ಹೇಳೋ ರೀತಿ ಬೇರೆ. ಎಕ್ಸ್ಪ್ರೆಷನ್, ವೇ ಆಫ್ ಎಕ್ಸ್ಪ್ರೆಷನ್ ಇಸ್ ಡಿಫರೆಂಟ್. ಮೀನಿಂಗ್ ಇಸ್ ಸೇಮ್ ಅಂತಾರೆ ಕೃಷ್ಣ. ಶಾಸ್ತ್ರಗಳಲ್ಲಿ ಒಬ್ಬೊಬ್ರು ಅದು ಯಾಕೆ ಇದನ್ನು ಹೇಳಂದ್ರೆ ಒಂದೊಂದು ಶಾಸ್ತ್ರ ಒಂದೊಂದು ಥರ ಹೇಳ್ತಾರೆ. ಬೇರೆ ನೋಟಕ್ಕೆ ಬೇರೆ ಬೇರೆ ಥರ ಕಾಣುತ್ತೆ. ಅದರ ಅಂತರಂಗದ ಅಭಿಪ್ರಾಯವನ್ನು ಕೇಳೋದಕ್ಕೋಸ್ಕರ ಕೃಷ್ಣ ಇಷ್ಟನೇ ಹೇಳ್ತಾರೆ. ತ್ಯಾಜ್ಯ ದೋಷವದಿತ್ಯೇಕೆ ಕರ್ಮ. ಕರ್ಮವನ್ನೇ ಬಿಡಬೇಕು ಅಂತ ಕೆಲವರು ಹೇಳ್ತಾರೆ. ತಪ್ಪಲ್ಲ. ಅವ್ರು ಹೇಳುದು ದೋಷವದು. ನಾವೇನು ತಿಳ್ಕೊಂಡು ಕರ್ಮ ದೋಷ ಬಿಡೋದು ದುಷ್ಟ ಆದ್ರಿಂದ ಬಿಡಬೇಕು ಅಂತ ನಾವು ಅರ್ಥ ಮಾಡಿದೆವು. ಕರ್ಮ ದುಷ್ಟ ಆದ್ರಿಂದ ಬಿಡುವುದಲ್ಲ, ದುಷ್ಟವಾದ ಕರ್ಮವನ್ನು ಬಿಡಬೇಕು ಅಂತ ಹೇಳಿದ್ವಿ. ನಾವು ಅಲ್ಲೇ ಮಾಡಿದ ಮುಂದೆ ಇಲ್ಲ. ಕರ್ಮ ದುಷ್ಟವಾದ ಕರ್ಮ, ಕರ್ಮ ಎಲ್ಲ ದುಷ್ಟ ಅಲ್ಲ, ದುಷ್ಟವಾದ ಕರ್ಮವನ್ನು ಬಿಡಬೇಕು. ದುಷ್ಟ ಯಾವುದು? ಫಲಾಪೇಕ್ಷೆಯನ್ನು ಮಾಡಿದ್ದು. ಆದ್ರಿಂದ ಕರ್ಮ ಯಜ್ಞದಾನ ಕರ್ಮ ನತ್ಯಾಜ್ಯ ಮಿತಿ ಚಾಪರೆ. ಬೇರೆ ಬಿದ್ದು ಅಂತ ಹೇಳಿದ್ರೆ ಬಿಡಬಾರ್ದಪ್ಪ, ಕರ್ಮ ಬಿಡಬಾರದು. ಯಜ್ಞ ಹಿಂದೆ ಹೇಳಿದ್ದಾರೆ, ಯಜ್ಞ ದಾನ ತಪಸ್ಸು ಇದು ನಿತ್ಯ ಕರ್ಮ ಆಗಬೇಕು. ಯಜ್ಞ ಅಂದ್ರೆ ದೇವರ ಪೂಜೆ ಸ್ಥೂಲವಾಗಿ. ದಾನ ಅಂದ್ರೆ ನಮ್ಮಲ್ಲಿ ಇದ್ದದನ್ನು ಇನ್ನೊಬ್ಬರಿಗೆ ಯಾರಿಗಾದ್ರೂ ಅಗತ್ಯ ಉಂಟು ಅವರಿಗೆ ನಮ್ಮಲ್ಲಿ ಇದ್ದದನ್ನು ಹಂಚಿಕೊಡು. ತಪಸ್ಸು ಅಂದ್ರೆ ಹಿಂದೆ ಬಂದಿದೆ, ಹಿಂದಿನ ಅಧ್ಯಾತ್ಮ ವಿವರ ಬಂದಿದೆ, ಆಳವಾದ ಚಿಂತನೆ, ಇಷ್ಟು ಅಧ್ಯಯನ ಇದೆ, ವೃತಾನುಷ್ಠಾನ ಇದೆಲ್ಲವೂ ಕೂಡ ಮಾಡಬೇಕು. ಯಜ್ಞದಾನ ತಪಕರ್ಮ ನತ್ಯಾಜ್ಯಂ. ತ್ಯಾಜ್ಯ ಅಂತ ಕೆಲವರು ಹೇಳಿದರು. ಕೆಲವರು ಬಿಡಬಾರ್ದಪ್ಪ, ಕರ್ಮ ಬಿಡಬಾರ್ದು, ಜೀವನದಲ್ಲಿ ಕರ್ಮಾನುಷ್ಠಾನ ಮಾಡಬೇಕು. ಇದರ ಒಂದು ದೃಷ್ಟಿಯಿಂದ ಒಂದು ನಮ್ಮಲ್ಲಿ ವೇದಾಂತದಲ್ಲಿ ಎರಡು ಪಂಥಗಳಿವೆ. ಆ ಎರಡು ಪಂಥಗಳು ಮುಂದೆ ಬರ್ತಕ್ಕಂಥ ಎರಡು ಪಂಥಗಳನ್ನು ಮನಸ್ಸಿನಲ್ಲಿಟ್ಟು ಕೃಷ್ಣ ಉತ್ತರ ಕೊಟ್ಟ ಹಾಗಿದೆ. ನಮ್ಮಲ್ಲಿ ಒಂದು ಪಂಥ ಏನು ಗೊತ್ತುಂಟ? ಕರ್ಮ ಅನ್ನೋದು ಅಜ್ಞಾನಿಗಳಿಗೆ, ಜ್ಞಾನ ಬಂದ ಮೇಲೆ ಕರ್ಮ ತ್ಯಾಜ್ಯ ಅಂತ ಒಂದು. ಅದು ಯಾರು ಯಾವತ್ತು ಬೇಡ, ಎರಡು ಪಕ್ಷಗಳಿವೆ ನಮ್ಮಲ್ಲಿ. ಹೀಗೊಂದು ವಾದ ಇದೆ ವೇದಾಂತದಲ್ಲಿ, ಇಂಡಿಯನ್ ಫಿಲಾಸಫಿಯಲ್ಲಿ ಇದು ಒಂದು ವಾದ. ಏನು ಅಂದ್ರೆ ಜ್ಞಾನಕ್ಕೋಸ್ಕರ ಕರ್ಮ, ಕರ್ಮಣ ಜ್ಞಾನ ಮಾತ್ರ. ಜ್ಞಾನಕ್ಕೋಸ್ಕರ ಕರ್ಮ ಆದ್ದರಿಂದ ಜ್ಞಾನ ಬಂದ ಮೇಲೆ ಕರ್ಮ ಯಾವ ಕರ್ಮಕ್ಕೆ ಬೇಡ. ಅದರಿಂದ ತ್ಯಾಜ್ಯ ಕರ್ಮ, ಕರ್ಮ ತ್ಯಾಗ ಮಾಡಬೇಕು. ಜ್ಞಾನ ಬಂದ ಮೇಲೆ ಕರ್ಮ ಬೇಡ. ಅದು ಎಲ್ಲಿ ತನಕ ಅಂದರೆ ಆ ಫಿಲಾಸಫಿಯಲ್ಲಿ ಅದು ಎಷ್ಟು ಭಯಾನಕವಾಗಿ ಕರ್ಮ ಬೇಡ ಅಂತ ಹೇಳ್ತಾರೆ ಅಂದರೆ, ಜ್ಞಾನ ಕರ್ಮಣೋ ಗೋ ವ್ಯಾಘ್ರಯೋರಿವ ಪರಸ್ಪರ ವಿರೋಧ. ಜ್ಞಾನ ಅನ್ನೋದು ಹುಲಿ, ಕರ್ಮ ಅನ್ನೋದು ಹಸು. ಅದರಿಂದ ಜ್ಞಾನ ಬಂದ ಮೇಲೆ ಕರ್ಮ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹುಲಿ ಅಂದ್ರೆ ಹಸು ಬರುತ್ತಾ? ನಾಶ ಮಾಡಿಬಿಡುತ್ತೆ ಜ್ಞಾನ. ಯಾಕಂದ್ರೆ ಜ್ಞಾನಾಗ್ರಹಿ ಸರ್ವಕರ್ಮ ಮಾಡಿ ಭಸ್ಮ ಸಾಕುತ್ತೆ ಎಲ್ಲ ಅವರಿಗೆ ಪ್ರಮಾಣ ಶ್ಲೋಕ ನಿರ್ಮಾಣ. ಆದ್ರಿಂದ ಜ್ಞಾನ ಬಂದ ಮೇಲೆ ಕರ್ಮ ಇಲ್ಲವೇ ಇಲ್ಲ. ಒಳ್ಳೆ ಆರಾಮಾಗಿ ಬಂದಿದ್ದರೆ ಎಲ್ಲ ನೀವು ಅಜ್ಞಾನಿಗಳು ಮಾಡ್ರಿ ಅಂತ ಹೇಳೋದಂತೆ ನಾನು ಮಾಡ್ಬೇಕಾಗಿಲ್ಲ ಅಂತ ಹೇಳಿದ್ರು. ಈ ತರ ಆಯ್ತು ಕತೆ. ಪಂಡಿತ ಜ್ಞಾನಿಗಳು ಕರ್ಮ ಮಾಡೋದು ಬೇಡ, ಅದೇ ತ್ಯಾಜ್ಯ. ಇದು ಒಂದು ಪಕ್ಷ. ಆದರೆ ನತ್ಯಾಜ್ಯ ವಿಚಾರಣೆ, ಜ್ಞಾನ ಬಂದ ಮೇಲೂ ಕರ್ಮ ಬಿಡಬಾರದು ಅಂತ. ಈಗ ಏನಾಯ್ತು ಗೊತ್ತಿಲ್ಲ, ಬಹಳ ಚಮತ್ಕಾರ ಆಯ್ತು. ಈಗ ನೋಡಿ ಕೃಷ್ಣನ ಮಾತಿನ ಚಮತ್ಕಾರ. ತ್ಯಾಜ್ಯ ದೋಷವದಿತ್ಯೇಗೆ ಕರ್ಮ ಪ್ರಾಹುವು ಮನೀಷಿಣ ಅಂತ. ಮನೀಷಿಣ ಷಷ್ಠಿ ಬುದ್ಧಿ ಬಹುಚಂದ. ಮನೀಷಿಣ ಜ್ಞಾನಿನ ಕರ್ಮ ತ್ಯಾಜ್ಯ. ಜ್ಞಾನ ಬಂದ ಮೇಲೆ ಕರ್ಮ ಬೇಡ ಅಂತ ಮಾಡ್ತಾರೆ ಕೆಲವರು. ಮನೀಷಿಣ ಹಾಗೆ ಅವರು ಹೇಳುವವರು ಮನೀಷಿಗಳಲ್ಲ, ಮನೀಷಿಗೆ ಕರ್ಮ ಬೇಡ ಅಂತ ಕೆಲವರು ಹೇಳ್ತಾರೆ. ಜ್ಞಾನಿಗಳಿಗೆ ಕರ್ಮ ಬೇಡ ಎಲ್ಲ ಏನು ಹೇಳುವುದು ಅದನ್ನೆಲ್ಲ ಹೇಳ್ಬಿಡ್ತಾರೆ ಕೃಷ್ಣ. ಮನೀಷಿಗಳಿಗೆ ಜ್ಞಾನಿಗಳಿಗೆ ಕರ್ಮ ಬೇಡ. ಯಾಕೆಂದ್ರೆ ಅವ್ರ ಹುಲಿ ಇದೆ, ಅವ್ರ ಹತ್ರ ಕರ್ಮ ಹಸು ಹೋಗೋದಿಲ್ಲ, ಅದು ಹುಲಿ ಬಂದುಬಿಡುತ್ತೆ ಆ ಹಸು ಅಂತ ಕೆಲವರು ಹೇಳ್ತಾರೆ. ಆದರೆ ಯಜ್ಞದಾನ ತಪ ಕರ್ಮ ತ್ಯಾಜ್ಯ. ಜ್ಞಾನ ಬಂದ ಮೇಲೂ ಮನೀಷನೋಪಿನ ತ್ಯಾಜ್ಯ. ಜ್ಞಾನ ಬಂದ ಮೇಲೂ ಕರ್ಮ ಬಿಡಬಾರದು. ಅಜ್ಞಾನಿಗಳಿಗೆ ಕರ್ಮ ಅಲ್ಲ, ಜ್ಞಾನಿಗಳಿಗೆ ಕರ್ಮ. ಯಾಕೆಂದ್ರೆ ಯದೇವ ವಿದ್ಯೆಯ ಕರೋತಿ, ಜ್ಞಾನಪೂರ್ವಕವಾಗಿ ಮಾಡಿದರೇನೆ ಫಲ ಅಂತ ಹೇಳ್ತಾರೆ. ಅಜ್ಞಾನದಿಂದ ಮಾಡಿದರೆ ಫಲ ಹೇಗೆ ಬರೋದು? ಅಜ್ಞಾನಿಗಳಿಗೆ ಕರ್ಮ ಮಾಡಲಿಕ್ಕೆ ಗೊತ್ತಿಲ್ಲ, ಜ್ಞಾನಿಗಳು ಕರ್ಮ ಮಾಡೋದು ಬೇಡ. ಅದು ಕರ್ಮ ಯಾವ ಕರ್ಮ? ಜ್ಞಾನಿಗಳಿಗೆ ಕರ್ಮ ಮಾಡುವ ಅಧಿಕಾರ ಇದೆ. ಅದರಿಂದ ಅದನ್ನ
ಮನೀಷಿಣೋಭಿ ನತ್ಯಾಜ್ಯ, ಜ್ಞಾನಿಗಳು ಕೂಡ ಕರ್ಮ ಬಿಡಬಾರದು ಅಂತ ಅವರೇ ಬೇರೆ ವಿದ್ವಾಂಸರು ಹೇಳ್ತಾರೆ. ಇದರಲ್ಲಿ ಮೊದಲನೇದು ತಪ್ಪು, ಎರಡನೇ ಸರಿ. ಎರಡೂ ಸರಿ. ಪ್ರಾಚೀನರು ಋಷಿಮುನಿಗಳು ಎರಡೂ ಹೇಳಿದ್ದಾರೆ, ಎರಡೂ ಸರಿ. ಆದರೆ ಈ ವಾದ ಮಾಡ್ತಕ್ಕಂಥ ಮಂದಿ ಕರ್ಮ ಬೇಡ ಅಂತ ಹೇಳ್ತಾರೆ, ಅದು ತಪ್ಪು. ಯಜ್ಞದಾನ ತಪ ಕರ್ಮ ನತ್ಯಾಜ್ಯ ಮಿತಿಚಾಪರೆ. ನೋಡಿ, ಅದಕ್ಕೆ ಒಂದು ಸಂವಾದ ಯಜುರ್ವೇದದಲ್ಲಿ ಒಂದು ಮಾತಿದೆ, ಯಾವತ್ ಜೀವಂ ಅಗ್ನಿಹೋತ್ರಂ ಜುಹೋತಿ. ಯಾವತ್ ಜೀವಂ ಅಗ್ನಿಹೋತ್ರಂ ಜುಹೋತಿ, ಉಸಿರಿರುವಷ್ಟು ಕಾಲವೂ ಅಗ್ನಿಹೋತ್ರವನ್ನು ಮಾಡಬೇಕು. ಇದರ ಅರ್ಥ ಜ್ಞಾನ ಬಂದ ಮೇಲೆ ಕರ್ಮ ಬಿಡಬೇಕಾಗಿತ್ತು. ಮತ್ತೆ ಜ್ಞಾನ ಬಂದ ಉಸಿರು ಹೋದ ಮೇಲೆ, ಉಸಿರು ಹೋದ ಮೇಲೆ ಜ್ಞಾನ ಬಂದ, ಜ್ಞಾನ ಬಂದ ಮೇಲೆ ಉಸಿರಾಡ್ತಾನಾದ್ರೆ ಅವಾಗ ಕರ್ಮ ಮಾಡಬೇಕು ಬೇಡ. ಉಸಿರಿರುವಷ್ಟು ಕಾಲ ಜ್ಞಾನ ಬರಲಿ, ಜ್ಞಾನ ಬಂದ ಮೇಲೆ ಬೇಡ ಅಂತ ಹೇಳುವುದಿಲ್ಲ ವೇದ. ಯಾವತ್ ಜೀವಂ ಅಗ್ನಿಹೋತ್ರಕ್ಕೆ ಹೋಗಿ, ಉಸಿರಿರುವಷ್ಟು ಕಾಲವೂ ಅಗ್ನಿಹೋತ್ರದಿಂದ ಭಗವಂತನನ್ನು ಆರಾಧಿಸು ಅಂತ ಹೇಳ್ತಾರೆ. ನಾವು ಉಸಿರಿರುವಷ್ಟು ಕಾಲ ನಾವು ಮಾಡ್ತೇವೆ ಅದನ್ನು, ಯಾವುದು ಪ್ರಾಣಾಗ್ನಿ ಮಾಡ್ತಾರೆ, ಊಟ. ಉಸಿರಿರುವಷ್ಟು ಕಾಲ ಅಗ್ನಿಹೋತ್ರ ನಾವು ಅದೇ ಮಾಡೋದು. ಆದರೆ ಹೊರಗಿನಿಂದ ಮಾಡಬೇಕು, ಒಳಗಿನಿಂದ ಮಾಡಬೇಕು. ಇದರಿಂದ ಅರ್ಥ ಆಗ್ತದೆ, ಯಾವತ್ ಜೀವಂ ಬಂದರೆ ಬದುಕಿರುವಷ್ಟು ಕಾಲ. ಜ್ಞಾನ ಬಂದ ಮೇಲೂ, ಯಾಕೆಂದ್ರೆ ಅವನು ಸತ್ತ ಮೇಲೆ ಜ್ಞಾನ ಬರೋದಂತೂ ಅಲ್ಲ. ಹಾಗಾಗಿ ವೇದಕ್ಕೆ ಜ್ಞಾನ ಬಂದ ಮೇಲೆ ಕರ್ಮ ಬೇಡ ಅನ್ನೋದು ಸರ್ವ ಯಾವ ಕಾಲಕ್ಕೂ ವೇದ ಸಮ್ಮತವಾದ ಅರ್ಥ ಅಲ್ಲ. ಆದ್ದರಿಂದ ನತ್ಯಾಜ್ಯ ವಿಚಿತ, ನತ್ಯಾಜ್ಯ ವಿಚಿತ ಅಪರೆ ಇಲ್ಲ. ಅಪರೆ ಅಂತಾನೆ, ಪರೇ ಅಂದರೆ ವೇದ ಶತ್ರುಗಳು, ವೇದ ವಿರೋಧಿಗಳು. ಪರ ಅಂದರೆ ಶತ್ರುಗಳು ಅಂತ ಅರ್ಥ. ಪರೇ ಅಂದರೆ ವೇದ ವಿರೋಧಿಗಳು, ಅಪರೆ ಅಂದರೆ ವೇದಾನಿಯಗಳು ಅಂತ ಅರ್ಥ. ಹೀಗೆ ವೇದ ಸಮ್ಮತವಾದ ಅರ್ಥ ಅಂದರೆ ಯಜ್ಞದಾನ ತಪಸ್ಸು ಬಿಡಬಾರದು. ಯಜ್ಞದಾನ ತಪ ಕರ್ಮ ಅದು ಸತ್ಕರ್ಮ, ಅದು ನತ್ಯಾಜ್ಯ, ಅದನ್ನು ಬಿಡಬಾರದು ಅಂತ ಜ್ಞಾನಿಗಳೇ ಹೇಳ್ತಾರೆ. ಮತ್ತೆ ಏನು ಕಥೆ? ಅವರು ತ್ಯಾಜ್ಯ ಅಂತ ಹೇಳಿದಾರಲ್ಲ, ಅವರು ಮನೀಷಿಣ ಅಂತ ಹೇಳಿಬಿಟ್ಟಿದ್ದೀನಿ. ಕರ್ಮ ತ್ಯಾಗ ಮಾಡಬೇಕು ಅನ್ನೋದು ಕೂಡ ಜ್ಞಾನಿಗಳು ಹೇಳಿದ್ರೆ ಕರೆಕ್ಟ್. ಜ್ಞಾನಿಗಳಿಗೆ ಕರ್ಮ ತ್ಯಾಗ ಇಲ್ಲ ಅಂತ ಹೇಳೋದ್ರಿಂದ ಕರ್ಮ ತ್ಯಾಗ ಮಾಡಬೇಕು ಅನ್ನೋದು ತಪ್ಪು ಅಂತ ಹೇಳಿದ್ರು. ಜ್ಞಾನಿಗಳು ಹೇಳಿದ್ರೆ ಸರಿ ಅಂತ, ಜ್ಞಾನಿಗಳು ಯಾವತ್ತೇ ಹೇಳಿದ್ರು. ಅದಕ್ಕೆ ಅದನ್ನು ಜ್ಞಾನಿಗಳಿಗೆ ಆ ತ್ಯಾಗ ಅಂದ್ರೆ ಜ್ಞಾನಿಗಳು ಹೇಳಿದ ತ್ಯಾಗ ಯಾವುದು ಅದನ್ನ ಕೃಷ್ಣ ವಿವರಿಸ್ತಾರೆ. ಮತ್ತು ತ್ಯಾಗ ಅಂದರೆ ಎಷ್ಟು ವಿಧ ನಾನು ಹೇಳಿದ್ದೇನೆ. ಕರ್ಮತ್ಯಾಗ ಅನ್ನೋದು ಕೃಷ್ಣನಿಗೆ ವಿವಕ್ಷಿತ ಆಗಿದ್ದರೆ, ನಾವು ದೊಡ್ಡ ತ್ಯಾಗ, ಎಲ್ಲ ಅನುಷ್ಠಾನವನ್ನು ಬಿಟ್ಟು, ಎಲ್ಲ ವೃತ್ತಾನುಷ್ಠಾನ, ಎಲ್ಲ ನಿಯಮಗಳನ್ನು ಬಿಟ್ಟು ಸ್ವಚ್ಛವಾಗಿ ಬದುಕುವ ಇದು ಅದು ತ್ಯಾಗ. ಅದರಿಂದ ಅದಕ್ಕೆ ಹೇಳ ಕೃಷ್ಣ ಹಿಂದೆ ಹೇಳಿದ್ದು ನೋಡಿ, ಕರ್ಮ ಮೂರು ವಿಧ ಹೇಗೋ ಹಾಗೆ ತ್ಯಾಗವೂ ಮೂರು ಮಾಡಬೇಕಾದನ್ನು ಬಿಡುವುದು ಉಂಟಲ್ಲ, ಆ ತ್ಯಾಗ ತಾಮಸ ತ್ಯಾಗ. ಹಾಗೆ ತ್ಯಾಗದಲ್ಲಿ ತಾಮಸ ತ್ಯಾಗ ಇದೆ, ತ್ಯಾಗದಲ್ಲಿ ರಾಜಸ ತ್ಯಾಗ ಇದೆ, ತ್ಯಾಗದಲ್ಲಿ ತಾಮಸ ತ್ಯಾಗ, ರಾಜಸ ತ್ಯಾಗ, ಸಾತ್ವಿಕ ತ್ಯಾಗ. ಅದರಿಂದ ತ್ಯಾಗ ಅಂತನ್ನುವಂಥದ್ದು ಅವರು ಹೇಳಿರತಕ್ಕಂತಹ ತ್ಯಾಗ ನಿಜವಾದಂತಹ ಕರ್ಮತ್ಯಾಗ ಅಲ್ಲ, ಕರ್ಮದ ಫಲಾಪೇಕ್ಷೆಯ ತ್ಯಾಗ. ಇಷ್ಟೇ ಎಲ್ಲಿ ಋಷಿಗಳು ಹೇಳಿದ್ದಾರೆ. ಉಳಿದವರು ಹೇಳಿದ್ದುಂಟಲ್ಲ, ಮನೀಷಿಣ ನತ್ಯಾಜ್ಯ, ತ್ಯಾಜ್ಯ, ಜ್ಞಾನಿಗಳಿಗೆ ಕರ್ಮ ಬೇಡ, ಅದು ಸಮ್ಮತವೇ. ಜ್ಞಾನಿಗಳೇ ಕರ್ಮಾಚರಣೆ ಮಾಡಬೇಕು. ಅದರಿಂದ ಜ್ಞಾನಿಗಳಿಗೆ ಕರ್ಮ ಇದೆ, ಜ್ಞಾನಿಗಳಿಗೆ ಅಜ್ಞಾನಿಗಳಿಗಿಂತ ಹೆಚ್ಚು ಮುಖ್ಯ ಕರ್ಮ. ಅಲ್ಲಿ ಯಾಕೆ ಜ್ಞಾನಿಗಳಿಗೆ ಕರ್ಮ? ಕರ್ಮಣ ಜ್ಞಾನ ಮಾತನಾಡುವಂತೆ ಅಂತ ವೇದವೇ ಹೇಳುತ್ತೆ. ಜ್ಞಾನಕ್ಕೋಸ್ಕರ ಕರ್ಮ. ಮತ್ತೆ ಜ್ಞಾನ ಬಂದವರು ಯಾಕೆ ಮಾಡ್ಬೇಕಮ್ಮ? ಅಂದ್ರೆ ಮತ್ತೆ ಕೂಡ ಜ್ಞಾನ ಮಾತನಾಡಿ, ಜ್ಞಾನಕ್ಕೆ ಕೊನೆ ಇಲ್ಲ, ಜ್ಞಾನ ವಿಸ್ತಾರ ಆಗ್ತಾ ಹೋಗುತ್ತೆ. ಒಂದು ವಿಷಯ ಏನಂದ್ರೆ, ಭಗವಂತನ ಈಗ ಭಕ್ತಿ ಜ್ಞಾನದ ಹಾಗೆ, ಭಗವಂತನ ಜ್ಞಾನದಿಂದ ಭಕ್ತಿ ಹೆಚ್ಚಾಗ, ಭಕ್ತಿ ಹೆಚ್ಚಾದಾಗ ಜ್ಞಾನ ಹೆಚ್ಚಾಗ, ಜ್ಞಾನ ಹೆಚ್ಚಾದರೂ ಕೂಡ ಭಕ್ತಿ ಹೆಚ್ಚು, ಅದರಿಂದ ಕೂಡ ಜ್ಞಾನ ಹೆಚ್ಚಾಗ. ಹಾಗೆ ಕರ್ಮಾನುಷ್ಠಾನದಿಂದ ಜ್ಞಾನ ಹೆಚ್ಚು, ಜ್ಞಾನ ಹೆಚ್ಚಿ ಮತ್ತೆ ಕರ್ಮಾನುಷ್ಠಾನ, ಕರ್ಮಾನುಷ್ಠಾನ ಕೂಡ ಜ್ಞಾನ. ಇದು ಬೆಳ್ಕೊಂಡು ಹೋಗ್ತದೆ. ಇದು ಒಂದರ ನಂತರ ಸರಮಾಲೆ. ಕರ್ಮ ಯಾವಾಗಲೂ ಅಂತರಂಗ ಶುದ್ಧಿ. ಮೊದಲು ಕರ್ಮಾನುಷ್ಠಾನ ಯಾಕೆ? ಜ್ಞಾನ ಬರುವುದು ಹೇಗೆ? ಕರ್ಮದಿಂದ ಜ್ಞಾನ ಹೇಗೆ ಬರುವುದು? ನಾವು ನೋಡ್ತೇವೆ, ಕೆಲವರು ಕರ್ಮಠರಿದ್ದಾರೆ, ಅವ್ರಿಗೆ ಯಾಕೆ ಕರ್ಮಠ? ಜ್ಞಾನ ಇಲ್ಲದೇ ಇರೋದಿಲ್ಲ ಕರ್ಮಠ ಇರ್ಬೋದು. ದೇವರ ಇದರಿಂದ ಯಾವ ಜ್ಞಾನವೂ ಇಲ್ಲ. ಹಾರಾಡೋದು ಬಿಟ್ಟರೆ ಇದು ಯಾವ ಜ್ಞಾನವೂ ಇಲ್ಲ. ಭಾರಿ ಬೆಳಗಿನ ಸಂಜೆ ತನಕ ಹಾರಾಡ್ತಾರೆ, ಆದರೆ ಜ್ಞಾನವೇ ಇಲ್ಲ. ಮತ್ತು ಅದೇ ದೊಡ್ಡ ಸಂಗತಿಯಿಂದ ಭ್ರಮಿಸಿ ಕುಡಿದಾಡ್ತಾರೆ. ಅದನ್ನ ಹಾಗಲ್ಲ. ಕರ್ಮ ಅನ್ನೋದು ಮಾನಸಿಕವಾಗಿ ಆಗ್ತದೆ. ನಮ್ಮ ಈ ಎಲ್ಲ ಕರ್ಮಗಳು ದೈಹಿಕ, ಹೊರಗಿನಿಂದ ನಾವು
ಬಟ್ಟೆ ಉಟ್ಕೊಂಡೆವು, ಹಾರಿದೆವು, ಕುಣಿದೆವು, ಮಂತ್ರ ಹೇಳಿದೆವು, ತುಟಿಯಲ್ಲಿ ಮಾತ್ರ, ಮನಸ್ಸಿನಲ್ಲಿ ಹೇಳಲಿಲ್ಲ. ಎಲ್ಲ ಎಕ್ಸ್ಟರ್ನಲ್. ಅದು ಮಾನಸಿಕ ಆದಾಗ ಮನಸ್ಸು ಶುದ್ಧ ಆಗಿದೆ. ಮನಸ್ಸು ಶುದ್ಧ ಆದಾಗ ಶುದ್ಧವಾದ ಮನಸ್ಸು ಜ್ಞಾನದ ಕಡೆಗೆ ಹರಿಯುತ್ತದೆ. ಆದ್ದರಿಂದ ಕರ್ಮ ನಮ್ಮನ್ನು ಜ್ಞಾನದ ಕಡೆಗೆ ಕೊಂಡೋಗಬೇಕು. ಅದೇ ಒಂದು ತಮಾಷೆ ಹೇಳೋದಿದ್ರೆ, ನಾವು ಕರ್ಮಷ್ಠಾನ ಮಾಡಿದ್ದರಿಂದ ನಮಗೆ ಜ್ಞಾನ ಪ್ರವಚನ, ಪಾಠ ಪ್ರವಚನಗಳಲ್ಲಿ ಆಸಕ್ತಿ ಉಂಟು. ಕೆಲವರಿಗೆ ನಮಗೆ ಈ ಪಾಠ ಪ್ರವಚನಕ್ಕೆ ಪುರುಸೊತ್ತಾಗೋದ್ರೆ ಅನುಷ್ಠಾನ ತೊಂದರೆ ಆಗುತ್ತೆ. ಅವ್ರ ಅನುಷ್ಠಾನ ತಂಡ ಪಾಠ ಪ್ರವಚನಕ್ಕೆ ಬರಲಿ ಪುರುಸೊತ್ತಿಲ್ಲ, ಯಾಕೆ ನಮ್ಮ ಅನುಷ್ಠಾನಕ್ಕೆ ತೊಂದರೆ ಆಗುತ್ತೆ. ಯಾವ ಕರ್ಮಕ್ಕೆ ಅನುಷ್ಠಾನ ಮಾಡೋದು? ಅನುಷ್ಠಾನ ಜ್ಞಾನಕ್ಕೋಸ್ಕರ. ಅದರಿಂದ ಯಾರಿಗೆ ಅನುಷ್ಠಾನ ಮಾಡಿದ್ದರಿಂದ ಪಾಠ ಪ್ರವಚನ, ಶಾಸ್ತ್ರಾಧ್ಯಯನ ಮಾಡಬೇಕು ಅನ್ನೋ ಆಸೆ ಹೆಚ್ಚುತ್ತೆ, ಅದು ಕರ್ಮ ಅನುಷ್ಠಾನ. ಯಾರಿಗೆ ನಮ್ಮ ಅನುಷ್ಠಾನ ತೊಂದರೆ ಆಗುತ್ತೆ, ನಿಮ್ಮ ಪಾಠ ಪ್ರವಚನ ಅದೆಲ್ಲ ನಮಗೆ ಬೇಡ, ನಮ್ಗೆ ಅನುಷ್ಠಾನ ಬೇಕು. ಈ ಯಾವ ಕರ್ಮಕ್ಕೆ ಅನುಷ್ಠಾನ ಮಾಡೋದು? ಜ್ಞಾನ ವಿರೋಧಿಯಾದ ಅನುಷ್ಠಾನ ಯಾವ ಅನುಷ್ಠಾನ? ಭಗವಂತ ಮೆಚ್ಚುವುದು ಜ್ಞಾನದ ಮಾತು. ಜ್ಞಾನೇನೈವ ಪರಂ ಪದಂ ತಮೇವಂ ವಿದ್ವಾನ್ ನಮೋದಯ ಭವತಿ ನಾಣ್ಯ ಪಂಥ ವಿದ್ಯತೆ. ಅದರಿಂದ ನಮ್ಮ ಎಲ್ಲ ಕರ್ಮಾನುಷ್ಠಾನ ಇವತ್ತು ಬಹಳ ಜನಕ್ಕೆ ಇದು ಗೊತ್ತಿಲ್ಲ. ಅನೇಕ ಜನ ಲೌಕಿಕರು, ಅವ್ರು ಮಡಿ ನೋಡಿದರೆ, ಅವ್ರ ಹಾರಾಟ, ಅವ್ರ ಪಾರಾಯಣ, ಪೂಜೆ ನೋಡಿದ್ರೆ ಬೇಡ, ಬೆಳಗ್ಗೆ ಸಂಜೆ ತನಕ ಮಡಿಯಲ್ಲಿ ಕುಡಿತಾ ಇರ್ತಾರೆ. ಅವ್ರಿಗೇನೂ ಗೊತ್ತಿಲ್ಲ ಶಾಸ್ತ್ರ. ಅವ್ರು ಯಾಕೆ ಕರ್ಮಾನುಷ್ಠಾನ ಮಾಡೋದು ಅಂದರೆ ಗೊತ್ತಿಲ್ಲದೆ ಇರೋದ್ರಿಂದ. ಹಾಗಾಗಿ ಇದೇನಂದ್ರೆ ಜ್ಞಾನಿಗಳಿಗೆ ಕರ್ಮ, ಅಜ್ಞಾನಿಗಳಿಗೆ ಅಜ್ಞಾನದಿಂದ ಕರ್ಮ ಮಾಡುವವರಿಗೆ ಹೆಚ್ಚು. ಆ ಯಾವ ಕರ್ಮದಿಂದ ನಮಗೆ ಜ್ಞಾನದ ಕಡೆಗೆ ಆಸಕ್ತಿ ಬೆಳೀತದೆ, ಜ್ಞಾನ ಮಾರ್ಗಕ್ಕೆ ನಾವು ಹೊರಡಬೇಕು. ನಮ್ಮ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಮಾತು ಹೇಳ್ತೇವೆ ನೋಡಿ, ಕರ್ಮಣ ಜ್ಞಾನ ಮಾತು ಅಂತ ಅವರ ಮಾತು ಒಂದು ಸಾಕ್ಷಿ. ನಾನು ಎಲ್ಲ ಅನುಷ್ಠಾನ ಕರ್ಮಗಳನ್ನು ಮಾಡ್ತೀನಪ್ಪ, ಸಂಧ್ಯಾ ವಂದನೆ ಮಾಡ್ತೀನಿ, ಪ್ರಣವ ಜಪ ಮಾಡ್ತೀನಿ, ಭಗವಂತನ ಪೂಜೆ ಮಾಡ್ತೀನಿ, ಆದರೆ ನನಗೆ ಅದು ಮುಖ್ಯ ಅಲ್ಲ. ವಿಚಿತ್ರ ಕಾಣೋದು, ಏನ್ರಿ ಅಂತ ಸ್ವಾಮಿಗಳು ಪೂಜೆ ಮುಖ್ಯ ಅಲ್ಲ, ಜಪ ಮುಖ್ಯ ಅಲ್ಲ, ಆದರೆ ನನಗೆ ಅದು ಮುಖ್ಯ ಅಲ್ಲ, ನನಗೆ ಪಾಠ ಪ್ರವಚನ ಮುಖ್ಯ. ಅದಕ್ಕೆ ಪೂರಕವಾಗಿದೆ ಅಷ್ಟೇ. ನನಗೆ ಕಾನ್ಸಂಟ್ರೇಷನ್ ಕೊಡೋದು ಪಾಠ ಪ್ರವಚನತೆ. ಜ್ಞಾನ ಮಾರ್ಗದಲ್ಲಿ ನನಗೆ ಆಸಕ್ತಿ, ಅದಕ್ಕೆ ಪೂರಕವಾಗಿದೆ ಮನಃಶುದ್ಧಿಗೋಸ್ಕರ. ಇದು ನಿಜವಾದ ಅನುಷ್ಠಾನ. ನಮಗೆ ಬರೇ ಅನುಷ್ಠಾನವೇ ಮುಖ್ಯ ಆಗಿ ಜ್ಞಾನ ಬೇಡ ಅಂತ ಅನಿಸಿದ್ರೆ ಏನೂ ಬೇಕಿಲ್ಲ ಅನುಷ್ಠಾನ. ಹಾಗಾಗಿ ಕೃಷ್ಣ ಕರ್ಮವನ್ನು ಬಿಡಬಾರದು. ಜ್ಞಾನಿಗಳು ಯಾಕೆ ಕರ್ಮ ಮಾಡಬೇಕು ಅಂದರೆ, ಜ್ಞಾನ ಬಂದ ಮೇಲೂ ಮನಸ್ಸು ಮಲಿನ ಆಗುತ್ತೆ, ತಮೋ ಗುಣದ ಆವೇಶ ಆಗುತ್ತೆ. ಜ್ಞಾನಿಗಳಿಗೆ, ಅಪರೋಕ್ಷ ಜ್ಞಾನಿಗಳಿಗೆ ತಮೋ ಗುಣದ ಆವೇಶ ಉಂಟು, ದೇವತೆಗಳಿಗೆ ತಮೋ ಗುಣದ ಆವೇಶ ಉಂಟು. ನಿರಂತರ ಮನಸ್ಸನ್ನು ಸ್ವಚ್ಛವಾಗಿ ಉಳಿಸ್ಕೋಬೇಕಾಗಿದ್ದರೆ ಶುದ್ಧ ಕರ್ಮಾಚರಣೆ ಬೇಕಾಗುತ್ತೆ. ಅದು ಒಂದು. ಶುದ್ಧ ಕರ್ಮಾಚರಣೆ ಮಾಡಿದಾಗ ದುಷ್ಟಶಕ್ತಿಗಳು ನಮ್ಮ ಮನಸ್ಸಿನ ಮೇಲೆ ಆಕ್ರಮಣ ಮಾಡುತ್ತೆ. ಅದನ್ನ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಳ್ಳೋದಕ್ಕೋಸ್ಕರ ಮನಸ್ಸು ಸತ್ವಶುದ್ಧವು ಜ್ಞಾನ ಬಂತು. ಆದ್ದರಿಂದ ಮನಸ್ಸನ್ನು ಸ್ವಚ್ಛವಾಗಿಡುವುದಕ್ಕೋಸ್ಕರ ಕರ್ಮಾಚರಣೆ ಬೇಕು. ಆಮೇಲೆ ಕರ್ಮಾಚರಣೆ ಎನ್ನುವುದು ಅದು ಭಕ್ತಿಯ ಒಂದು ಆವಿಷ್ಕಾರ. ಮೊದಲು ಮಾಡಬೇಕು ಅಂತ ಮಾಡಿದ್ದು, ಮತ್ತೆ ಮಾಡುವಂತಾದ್ರೆ ಆಸಕ್ತಿಯಿಂದ ಮಾಡಿದ್ದು, ಮಾಡುವುದರಲ್ಲಿ ರತಿ ಬಂತು, ಸಹಜವಾದ ಆಸಕ್ತಿ ಬಂತು ಮಾಡ. ಆಮೇಲೆ ಇನ್ನೊಂದೇನು ಅಂದರೆ ಲೋಕ ಸಂಗ್ರಹವೇ ಮಾತಿ. ದೊಡ್ಡ ಜ್ಞಾನಿಗಳಿಗೆ ಇನ್ನೊಂದು ಹೊಣೆ ಇದೆ. ಇನ್ನೊಬ್ಬರು ಕರ್ಮಾಚರಣೆ ಮಾಡಬೇಕು ಬೇಡೋ ಅಂತ ತೀರ್ಮಾನ ಮಾಡೋದು ದೊಡ್ಡವರನ್ನು. ಜ್ಞಾನಿಗಳು ಕರ್ಮಾಚರಣೆ ಮಾಡೋದು ಬಿಟ್ಟುಬಿಟ್ರೆ ಉಳಿದವರೆಲ್ಲ ಅವರೇ ಮಾಡೋದಿಲ್ಲ, ನಾವೇ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಉತ್ಸೀಯ ದೇವರೇ ಲೋಕ ಕುರಿಯ ಕರ್ಮ ಛೇದ. ನಾನು ಕರ್ಮ ಮಾಡಿದೆ ಅಂದರೆ ಯಾರೋ ಮಾಡೋದು, ಲೋಕ ಹಾಳಾಗಿ ಹೋಗುತ್ತೆ. ಅದಕ್ಕೆ ನನಗೆ ಯಾವ ಕರ್ಮದ ಬಂಧನ ಇರದೇ ಇದ್ದರೂ ನವೇ ಕರ್ಮಾಣಿ ಬಂಧನಂತಿ, ಆದರೂ ಕರ್ಮ ಮಾಡ್ತೇವೆ. ಹಾಗಾಗಿ ಜ್ಞಾನಿಗಳಿಗೆ ತಾವು ಭಗವಂತನ ಆರಾಧನೆ ರೂಪವಾಗಿ ಪ್ರೀತಿಯಿಂದ ಕರ್ಮ ಮಾಡಬೇಕು. ಮತ್ತು ಜನಾಂಗದ ಶಿಕ್ಷಣೆಗೋಸ್ಕರ, ಲೋಕಕ್ಕೆ ತಿಳಿ ಹೇಳೋದಕ್ಕೋಸ್ಕರ ಅವರಿಗೆ ಜವಾಬ್ದಾರಿ ಇದೆ ಲೋಕ ಶಿಕ್ಷಣ. ಅದು ಅಜ್ಞಾನಿಗಳಿಗೆ ಲೋಕ ಶಿಕ್ಷಣಕ್ಕೋಸ್ಕರವೂ ಜ್ಞಾನಿಗಳು ಕರ್ಮ ಮಾಡೋದು. ಅಂತ ಜ್ಞಾನಿಗಳ ಹೊಣೆ ಭಾರಿ ದೊಡ್ಡದು. ಅವ್ರು ಕರ್ಮ ಮಾಡದೆ ಬಿಟ್ಟರೆ ಅವ್ರು ಒಬ್ಬರು ಬಿಡೋದಲ್ಲ, ಇಡೀ ಜನಾಂಗ ಕರ್ಮ ಮಾಡೋದನ್ನು ಬಿಡುತ್ತೆ. ಜ್ಞಾನಿಗಳು ಅವ್ರನ್ನ ಇಡೀ ಜನಾಂಗ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರು ಹೇಗೆ ಮಾಡ್ತಾರೆ ಹಾಗೆ ಪಾಪ ಮಾಡ್ತಾರೆ. ಅದು ಇಡೀ ಜನಾಂಗದ ಶಿಕ್ಷಣಕ್ಕೋಸ್ಕರ ಕರ್ಮ ಮಾಡಬೇಕು. ಆ ಕರ್ಮದಿಂದ ಭಗವದ್ಪ್ರೀತಿ, ಭಗವದ್ಪ್ರೀತಿಯಿಂದ ಭಕ್ತಿ, ಭಕ್ತಿಯಿಂದ ಜ್ಞಾನ, ಪುನಃ ಹೇಗೆ ಕರ್ಮದಿಂದ ಜ್ಞಾನ ಪಡ್ಕೊಂಡು ಹೋಗಬೇಕು. ಅದು ಯಾವ ಕಾಲಕ್ಕೂ ಕೂಡ ಕರ್ಮ ಸತ್ಕರ್ಮವನ್ನು ತ್ಯಾಗ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ತ್ಯಾಗ ಅಂದರೆ ಏನು? ಅದರ ಮೂರು ವಿಧ. ಕರ್ಮದ ತ್ಯಾಗ ಅಲ್ಲ, ಜ್ಞಾನಕ ತಪಸ್ಸು ಯಾಕೆ ಮಾಡಬೇಕು, ಏನು ತ್ಯಾಗ ಮಾಡಬೇಕು, ತ್ಯಾಗಕ್ಕೆ ಎಲ್ಲ ವಿವರಗಳನ್ನು ಮುಂದೆ ಹೇಳ್ತಾನೆ. ಅದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.